ಆರ್ಥರೈಟಿಸ್ ಅಂದರೆ ಏನು, ಅಂದರೆ ಈ ಸಂಧಿವಾತ ಅಂದರೆ ಏನು ಅನ್ನೋದನ್ನು ಇನ್ನು ಈ ಕಾರ್ಯಕ್ರಮ ನೋಡುವವರಲ್ಲಿ ಏನಾದರೂ ಪ್ರಶ್ನೆಗಳಿತ್ತು ಅಂದರೆ ನಿಮ್ಮ ಈ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಡಾಕ್ಟರ್ ಹತ್ರ ನೇರವಾಗಿ ಕೇಳಿ ಹಾಗೂ ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತೀನಿ. ಡಾಕ್ಟರ್, ಈ ಸಂಧಿವಾತ ಬರೋದಕ್ಕೆ ಏನು ಕಾರಣ ಅಂತೀರಿ? ಖಂಡಿತ ಮೇಡಮ್. ಸೊ ಇವತ್ತಿನ ವಿಷಯವಾಗಿ ನಾವು ಸಂಧಿವಾತದ ಬಗ್ಗೆ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಮೊದಲನೇದಾಗಿ ಸಂಧಿವಾತ ಅಥವಾ ಆರ್ಥ್ರೈಟಿಸ್ ಸಮಸ್ಯೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಅಥವಾ ಸರಿ ಸಾಮಾನ್ಯವಾಗಿ ಕಾಡ್ತಾ ಇರುವಂಥ ಕಾಯಿಲೆಗಳಲ್ಲಿ ಈ ಸಂಧಿವಾತದ ಸಮಸ್ಯೆ ಕೂಡ ಒಂದು ಅಂತ ನಾವು ಹೇಳ್ತಾ ಬರ್ಬೋದು. ಸೊ ಬೇರೆ ಕಾಯಿಲೆಗಳಿಗೆ ಅಥವಾ ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿ ನೋಡೋದಾದರೆ ಸೊ ಹಲವಾರು ಕಾಯಿಲೆಗಳನ್ನೋದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮತ್ತು ಎಲ್ಲ ವಯಸ್ಕರಲ್ಲೂ ಕೂಡ ಕಾಡ್ತಾ ಇರುವಂಥ ಸಮಸ್ಯೆ. ಅದರಲ್ಲಿ ಈ ಸಂಧಿವಾತದ ಸಮಸ್ಯೆ ಕೂಡ ಒಂದು ಅಂತ ನಾವು ಹೇಳ್ತಾ ಬರ್ಬೋದು. ಸೊ ಮೊದಲನೇದಾಗಿ ಸಂಧಿವಾತ ಅಂದರೆ ಏನು ಅಥವಾ ಆರ್ಥ್ರೈಟಿಸ್ ಅಂದರೆ ಏನು ಅಂತ ಎಷ್ಟೋ ಜನರಿಗೆ ಅದರ ಬಗ್ಗೆ ಮಾಹಿತಿ ಅನ್ನೋದು ಕೂಡ ಇರೋದಿಲ್ಲ. ಒಂದು ನಿನ್ನೆಯಿಂದ ಕಾಣಿಸ್ಕೊಳ್ತಾ ಇರುವಂಥ ನೋವುಗಳಿರ್ಬೋದು, ಒಂದು ವಾರದಿಂದ ಕಾಣಿಸ್ಕೊಳ್ತಾ ಇರುವಂಥ ನೋವುಗಳಿರ್ಬೋದು, ಅಥವಾ ಮೊನ್ನೆಯಿಂದ ಅಥವಾ ಏನಾದರೂ ಸ್ಟ್ರೆಸ್ಸಿಂದ ಕಾಣಿಸ್ಕೊಳ್ತಾ ಇರುವಂಥ ನೋವುಗಳಿರ್ಬೋದು. ಪ್ರತಿಯೊಂದು ನೋವಿಗೂ ಕೂಡ ಎಷ್ಟೋ ಜನರು ಆರ್ಥ್ರೈಟಿಸ್ ಆಗಿರ್ಬೋದಾ ಅಥವಾ ಸಂಧಿವಾತದ ಸಮಸ್ಯೆ ಆಗಿರ್ಬೋದಾ ಅಂತಲೂ ಕೂಡ ಅಂದ್ಕೊಳ್ತಾರೆ. ಬಟ್ ಎಲ್ಲ ಥರದ ಜಾಯಿಂಟ್ ಪೇನ್ಗಳು ಅಥವಾ ಎಲ್ಲ ಥರದ ಕೀಳು ನೋವುಗಳು ಅದನ್ನು ಆರ್ಥ್ರೈಟಿಸ್ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಮುಖ್ಯವಾಗಿ ಈ ಆರ್ಥ್ರೈಟಿಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ. ಸೊ ಆರ್ಥ್ರೈಟಿಸ್ ಅಂದರೆ ದೇರ್ ಇಸ್ ಅ ಇನ್ಫ್ಲಾಮೇಷನ್ ಇನ್ ದಿ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಇವಾಗ ಇನ್ಫ್ಲಾಮೇಷನ್ ಅಂದರೆ ಏನು ಅಂತ ಎಷ್ಟೋ ಜನರಿಗೆ ಅದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಇನ್ಫ್ಲಾಮೇಷನ್ ಇನ್ ದಿ ಜಾಯಿಂಟ್ಸ್ ಅಂತ ಹೇಳೋದಾದರೆ ಉರಿ ಊತ ಅನ್ನೋದು ಈ ಸಂಧಿಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಈಗ ಉರಿ ಊತ ಅಂತ ಹೇಳೋದಾದರೆ ಸೊ ಮುಖ್ಯವಾಗಿ ಲಕ್ಷಣಗಳನ್ನೋದು ನಾವು ನೋಡೋದಾದರೆ ಒಂದು ನೋವು ಅಂತ ಹೇಳ್ಬೋದು, ಎರಡನೇದು ಊತ ಅಂತ ಹೇಳ್ಬೋದು, ಮೂರನೇದು ಮೃದುತವ ಅಂತ ಹೇಳ್ಬೋದು, ಅಥವಾ ನಾಲ್ಕನೇದಾಗಿ ಬಿಸಿ ಅಥವಾ ಕೆಂಪಾಗಿ ಕಾಣಿಸ್ಕೊಳ್ಳುವಂಥದ್ದು. ಇಂಥ ಒಂದು ಲಕ್ಷಣಗಳನ್ನೋದು ಒಳಗೊಂಡಾಗ ಅದಕ್ಕೆ ನಾವು ಆರ್ಥ್ರೈಟಿಸ್ ಅಥವಾ ಸಂಧಿವಾತದ ಸಮಸ್ಯೆಗಳಂತ ನಾವು ಹೇಳ್ತಾ ಬರ್ಬೋದು. ಸೊ ಮುಖ್ಯವಾಗಿ ಆರ್ಥೋ ಅಂದರೆ ಬೋನ್ಸ್ ಅಂತ ಹೇಳ್ತೀವಿ, ಐಟಿಸ್ ಅಂದರೆ ಇನ್ಫ್ಲಾಮೇಷನ್ ಅಂತ ಹೇಳ್ತೀವಿ. ಆ ಇನ್ಫ್ಲಾಮೇಷನ್ನೇ ಇಲ್ಲಿ ನಾವು ನೋಡೋದಾದರೆ ಸೊ ನಾನು ಹೇಳಿದೆ ಲಕ್ಷಣಗಳನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಇನ್ಫ್ಲಾಮೇಷನ್ ಅಥವಾ ಉರಿ ಊತ ಅಂತ ನಾವು ಯಾವಾಗ ಹೇಳ್ತೀವಿ, ಯಾವ ಒಂದು ಕಂಡೀಷನಲ್ಲಿ ಅಂತ ಹೇಳ್ತೀವಿ ಅಂದರೆ ಸಂಧಿದಲ್ಲಿ ಅಥವಾ ಸಂಧಿಗಳಲ್ಲಿ ಸೊ ಪೇನ್ ಕಾಣಿಸ್ಕೊಳ್ಳುವಂಥದ್ದು, ಮತ್ತು ಊತ ಕಾಣಿಸ್ಕೊಳ್ಳುವಂಥದ್ದು, ಬಿಸಿ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಕೆಂಪಾಗಿ ಕಾಣಿಸ್ಕೊಳ್ಳುವಂಥದ್ದು. ಇಂಥ ಲಕ್ಷಣಗಳಿಗೆ ನಾವಿಲ್ಲಿ ಸಂಧಿವಾತದ ಸಮಸ್ಯೆ ಅಂತ ನಾವಿಲ್ಲಿ ಡಯಾಗ್ನೋಸ್ ಮಾಡ್ತೀವಿ. ಸರಿ ಸ್ವಪ್ನಾಲಿ ಅವರೇ, ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಹಲವಾರು ವೀಕ್ಷಕರಲ್ಲೂ ಕೂಡ ಹಲವಾರು ಪ್ರಶ್ನೆಗಳಿರ್ಬೋದು. ಅವರು ನೇರವಾಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹಲವಾರು ಜನ ಕಾಲ್ ಮಾಡ್ತಿದ್ದಾರೆ. ಅಂಥ ಒಂದು ಕಾಲರ್ನ ನಾನಿವಾಗ ತಗೊಳ್ತೀನಿ. ಖಂಡಿತ. ಹಲೋ. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರು ಮಾತಾಡೋದು? ಹಲೋ ಮೇಡಮ್, ನನ್ನ ಹೆಸರು ಮಲ್ಲೇಶ್ ಅಂತ. ಓಕೆ ಮೇಡಮ್, ನಾನು ಕೊಪ್ಪಳಿಂದ ಮಾತಾಡ್ತಾ ಇದ್ದೀನಿ. ಮೇಡಮ್, ನಾನು ಟಿ ವಿ ಪರದೆ ಮೇಲೆ ನಿಮ್ಮದು ಸಂಧಿವಾತ ಕಾರ್ಯಕ್ರಮ ಬರ್ತಾ ಇತ್ತಲ್ವಾ? ಹೌದು. ಸೊ ಅದಕ್ಕೋಸ್ಕರ ನೋಡಿಬಿಟ್ಟು ನಾನು ಕಾಲ್ ಮಾಡಿದ್ದೆ ಮೇಡಮ್. ಸರಿ ಮಲ್ಲೇಶ್ ಅವರೇ, ಡಾಕ್ಟರ್ ಇದ್ದಾರೆ. ಓಕೆ. ಕಾಯಿಲೆಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಶ್ನೆಗಳಿದ್ರು ನೇರವಾಗಿ ನೀವು ಅವ್ರ ಹತ್ರನೇ ಕೇಳಿ. ನಿಮಗೂ ಕಾಯಿಲೆ ಇದ್ದರೆ ಅದನ್ನು ಪರಿಹಾರ ಕಂಡುಕೊಳ್ಳಿ. ಓಕೆ ಮೇಡಮ್. ಹಲೋ. ಹಲೋ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಮೇಡಮ್ ನಮಸ್ತೆ. ನಮಸ್ಕಾರ, ಹೇಳಿ. ಮೇಡಮ್, ನನ್ನ ಹೆಸರು ಬಂದ್ಬಿಟ್ಟು ಮಲ್ಲೇಶ್ ಅಂತ. ಓಕೆ. ನಾನು ಕೊಪ್ಪಳಿಂದ ಕಾಲ್ ಮಾಡ್ತಾ ಇರೋದು ಮೇಡಮ್. ಸರಿ ಮೇಡಮ್, ನನ್ನ ಕತ್ತಲ್ಲಿ ನೋವು ಕಾಣಿಸ್ತಾ ಇದೆ. ಇವಾಗ ಒಂದು 3 ತಿಂಗಳಾಯಿತು ಸ್ಟಾರ್ಟ್ ಆಗಿ. ಓಕೆ. ನಾನು ಗಾರಿಯಲ್ಲಿ ಕೆಲಸ ಮಾಡ್ತಾ ಇರೋದು. ಓಕೆ. ಇವಾಗ ಅದು ತುಂಬ ನೋವು ಬರ್ತಾ ಇದೆ ಮೇಡಮ್. ರಾತ್ರಿ ದಿಂಬಿನ ಮೇಲೆ ಇಡೋಕ್ಕಾಗಲ್ಲ, ಚೆಂಡು ಆ ಥರ ನೋವು ಬರ್ತಾ ಇದೆ. ಓಕೆ. ಸೊ ಈ 3 ತಿಂಗಳಿಂದ ನೀವು ಏನಾದರೂ ಟ್ರೀಟ್ಮೆಂಟ್ ಅನ್ನೋದು ಉಪಯೋಗಿಸ್ತಾ ಇದ್ದೀರಾ, ತಗೊತಾ ಇದ್ದೀರಾ? ಹಾಂ ಮೇಡಮ್, ಇಲ್ಲೇ ಊರಲ್ಲಿ ತೊಗೊತಾ ಇದ್ದೇನೆ ಮೇಡಮ್ ಟ್ರೀಟ್ಮೆಂಟು. ಓಕೆ. ಏನಾದರೂ ಇನ್ವೆಸ್ಟಿಗೇಷನ್ಸ್ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ ಏನಾದರೂ ಮಾಡಿಸಿದಾರಾ? ಡಾಕ್ಟ್ರ್ ಏನಂತ ಹೇಳಿದಾರಾ ನಿಮಗೆ? ಅದು ಏನಿಲ್ಲ ಮೇಡಮ್, ಒಂದು ಇಂಜೆಕ್ಷನ್ ಮಾಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ ಅಷ್ಟೇ. ಅದ್ರ ಬಗ್ಗೆ ಏನು ರಿಪೋರ್ಟ್ ಏನು ಮಾಡಿಸಿಲ್ಲ ನಾನು. ಓಕೆ. ಹಿಂಗಾಗಿ ಅದಕ್ಕೆ ಇವಾಗ ಈ ಕಾರ್ಯಕ್ರಮ ನೋಡ್ತಾ ಇದ್ನಲ್ಲ, ಅದಕ್ಕೋಸ್ಕರ ಕಾಲ್ ಮಾಡಿದೆ. ಓಕೆ. ಏನಾದರೂ ಟ್ರೀಟ್ಮೆಂಟ್ ಸೊಲ್ಯೂಷನ್ ಸಿಗ್ಬೋದಂತ ಅನ್ಕೊಂಡು ಕಾಲ್ ಮಾಡಿದೆ ಮೇಡಮ್. ಖಂಡಿತ. ಕತ್ತಿನ ಭಾಗದಲ್ಲಿ ಮಾತ್ರ ನೋವು ಕಾಣಿಸ್ಕೊಳ್ತಾ ಇದ್ದಾನಾ ಅಥವಾ ಕತ್ತು ಭಾಗದಿಂದ ನೋವು ನಿಮಗೆ ಬೇರೆ ಕಡೆನೂ ಏನಾದರೂ ಹರಡ್ತಾ ಇದ್ದಾನಾ, ಶಿಫ್ಟ್ ಆಗ್ತಾ ಇದ್ದಾನಾ, ಜೋಮ್ ಏನಾದರೂ ಬರ್ತಾ ಇದ್ದಾನಾ ಕೈಗಳಲ್ಲಿ? ಹಾಗೆ ಕೆಳಗಡೆ ಬೆನ್ನಲ್ಲಿ ನೋವು ಕಾಣ್ತಾ ಇದೆ ಮೇಡಮ್. ಒಂದು ಸೈಡ್, ರೈಟ್ ಸೈಡ್ ಕೈಯಲ್ಲಿ ಸ್ವಲ್ಪ ಜೂಮ್ ಹಿಡ್ದಂಗೆ ಆಗುತ್ತೆ. ಓಕೆ. ಹಾಗೆ ಬೆನ್ನು ಸ್ವಲ್ಪ ನೋವು ಬರುತ್ತೆ ಮೇಡಮ್. ಸೊ ಸ್ಟೇ ಟೈಮ್ ಮಲಗಿದ್ರೆ ಮಾತ್ರ ಸ್ವಲ್ಪ ರಿಲೀಫ್ ಅನ್ಸುತ್ತೆ. ಓಕೆ. ಹಾಗೆ ಸೊ ಅಡ್ಡಾಡ್ತಾ ಇದ್ರೆ ಮತ್ತೆ ಕೂತ್ರೆ ತುಂಬಾ ನೋವು ಬರುತ್ತೆ ಮೇಡಮ್.
ಓಕೆ, ಖಂಡಿತ. ಇಲ್ಲಿ ನೋಡಿ, ಇವಾಗ 3 ತಿಂಗಳದಿಂದ ನಿಮಗೆ ನೋವಿದೆ ಅಂತ ಹೇಳ್ತಾ ಇದ್ದೀರಾ, ಆ್ಯಂಡ್ ಟ್ರೀಟ್ಮೆಂಟಲ್ಲಿ ನೀವು ಓನ್ಲಿ ಪೇನ್ ಕಿಲ್ಲರ್ ಮೆಡಿಸಿನ್ಸ್ ಮಾತ್ರ ಉಪಯೋಗಿಸ್ತಾ ಇದ್ದೀರಾ. ಹೌದು. ಸೊ ಹೀಗಾಗಿ ನಿಮಗೆ ಯಾವ ಒಂದು ಟೈಮಲ್ಲಿ ನೀವು ಆ ಮೆಡಿಸಿನ್ಸ್ಗಳನ್ನು ಬಳಸ್ತಾ ಇದ್ದೀರಾ, ಆ ಒಂದು ಟೈಮಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಬೆಟರ್ ಅನಿಸ್ತಾ ಇದೆ, ರಿಲೀಫ್ ಅನಿಸ್ತಾ ಇದೆ. ಯಾವಾಗ ನೀವು ಮೆಡಿಸಿನ್ಸ್ ಅನ್ನೋದು ನಿಲ್ಲಿಸ್ತೀರಾ, ಮತ್ತೆ ನೋವುಗಳನ್ನೋದು ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ನೀವು ಸುಮಾರು ವರ್ಷಗಳಿಂದ ಈ ಗಾರೆ ಕೆಲಸ ಅನ್ನೋದು ಮಾಡ್ತಾ ಇದ್ದೀರಾ. ಸೊ ತುಂಬ ಹೆವಿ ಲಿಫ್ಟಿಂಗ್ ಇರುತ್ತೆ, ಸೊ ತುಂಬ ಭಾರ ಎತ್ತಬೇಕಾಗಿರುತ್ತೆ, ಬಗ್ಗಿ ಕೆಲಸ ಮಾಡಬೇಕಿರುತ್ತೆ, ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಮಾಡಬೇಕಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ನೀವು ಮಾಡ್ತಾ ಇರುವಂಥ ಕೆಲಸಗಳಿಂದ ಕಂಟಿನ್ಯೂಸ್ ಆಗಿ ನಿಮ್ಮ ಕತ್ತಿನ ಭಾಗದಲ್ಲಿ ಬೀಳುವಂಥ ಒತ್ತಡದಿಂದ, ಪ್ರೆಷರಿಂದ, ನಿಮ್ಮ ನರ್ವ್ಸ್ ಮೇಲೆ ಬೀಳುವಂಥ ಒತ್ತಡದಿಂದ ನರ್ವ್ಸ್ ವೀಕ್ ಆಗಿರುವಂಥದ್ದು, ಬೋನ್ಸ್ ವೀಕ್ ಆಗಿರುವಂಥದ್ದು, ರಕ್ತ ಸಂಚಾಲನೆಯಲ್ಲಿ ಏರುಪೇರು ಆಗುವಂಥದ್ದು. ಸೊ ಈ ಒಂದು ಕಂಡೀಷನ್ಗೆ ಯೂಶ್ವಲಿ ನಾವು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಸೊ ಎಕ್ಸಾಕ್ಟಾಗಿ ನಿಮಗೆ ಸ್ಪಾಂಡಿಲೋಸಿಸ್ ಪ್ರಾಬ್ಲಮ್ ಇದೆ ಅಂತಲೇ ಹೇಳೋದಕ್ಕಾಗೋದಿಲ್ಲ. ನೀವು ಹೇಳ್ತಾ ಇರುವಂಥ ಲಕ್ಷಣಗಳ ಮುಖಾಂತರ ಇರ್ಬೋದು ಅಂತ ನಾನು ಹೇಳ್ತಾ ಇರೋದು. ಬಿಕಾಸ್ ಯಾವುದೇ ಒಂದು ಕಾಯಿಲೆಗೆ ನಾವು ಕರೆಕ್ಟಾಗಿ ಯಾವ ಒಂದು ಕಾಯಿಲೆ ನಿಮಗೆ ಕಾಣಿಸ್ಕೊಳ್ತಾ ಇದೆ ಅಂತ ತಿಳ್ಕೊಳ್ಬೇಕು ಅಂದರೆ ಅದಕ್ಕೆ ತಕ್ಕಂತೆ ಪರ್ಟಿಕ್ಯುಲರ್ ಆಗಿರುವಂಥ ಟೆಸ್ಟ್ಗಳನ್ನು ಇರುತ್ತೆ. ಅದರ ಮುಖಾಂತರ ನಾವಿಲ್ಲಿ ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಬೋದು. ಬಟ್ ಆದರೆ ಆ ಕತ್ತಿನ ಭಾಗದಿಂದ ನೀವು ಹೇಳ್ತಾ ಇದ್ದೀರಲ್ವಾ, ನೋವನ್ನೋದು ಹರಡ್ತಾ ಇದೆ, ಸೊ ಶಿಫ್ಟ್ ಆಗ್ತಾ ಇದೆ, ಸೊ ಕೆಳಗಡೆ ಭಾಗದಲ್ಲೂ ಕಾಣಿಸ್ಕೊಳ್ತಾ ಇದೆ, ಜೋಮ್ ಬರ್ತಾ ಇದೆ. ಸೊ ಈ ಎಲ್ಲ ಲಕ್ಷಣಗಳು ಆಲ್ಮೋಸ್ಟ್ ಈಗ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇರುವಂಥ ಪೇಷಂಟ್ಸಲ್ಲಿ ನಾವು ಕಾಣ್ತಾ ಬರ್ತೀವಿ. ಸೊ ಫಸ್ಟ್ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ಸ್ನ ಅವಶ್ಯಕತೆ ಇದ್ದರೆ ಖಂಡಿತ ಅದರ ಮುಖಾಂತರ ನಾವು ಕಾಯಿಲೆ ಅನ್ನೋದು ಡಯಾಗ್ನೋಸ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಹೋಮಿಯೋಪತಿನಲ್ಲಿ ನಾವು ಕೊಡುವಂಥ ಮೆಡಿಸಿನ್ಸ್ನ ಮುಖಾಂತರ ನಿಮ್ಮ ಕಾಯಿಲೆ, ಈ ನಿಮ್ಮ ಪೇನ್ ಏನಿದೆ ತಕ್ಷಣ ಕಡಿಮೆ ಆಗೋದಕ್ಕೆ ನಾವು ಮೆಡಿಸಿನ್ಸ್ಗಳನ್ನು ಕೊಡೋದಿಲ್ಲ. ಅದರ ಮೂಲ ಕಾರಣ ಏನಿದೆ ಅದನ್ನು ತಿಳ್ಕೊಂಡು ಆ ಮೂಲ ಕಾರಣಕ್ಕೆ ನಾವು ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಹೋದರೆ ಹಂತ ಹಂತವಾಗಿ ನಿಮ್ಮ ನೋವುಗಳನ್ನು ಕಡಿಮೆ ಮಾಡ್ಬೋದು. ಸೊ ನೋವುಗಳನ್ನೋದು ಕಡಿಮೆ ಮಾಡೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಆ ನೋವಿನಿಂದ ಮುಂದೆ ಬರುವಂಥ ಕಾಂಪ್ಲಿಕೇಶನ್ಸ್ಗಳನ್ನು ಅವಾಯ್ಡ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಕೊಡುವಂಥ ಹೋಮಿಯೋಪತಿ ಟ್ರೀಟ್ಮೆಂಟ್ನ ಜೊತೆಗೆ ಅದಕ್ಕೆ ತಕ್ಕಂತೆ ನೀವು ಕೂಡ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕಿರುತ್ತೆ, ಸ್ವಲ್ಪ ಹೆವಿ ಲಿಫ್ಟಿಂಗ್ಗಳನ್ನು ಅವಾಯ್ಡ್ ಮಾಡಬೇಕಿರುತ್ತೆ, ಪೌಷ್ಟಿಕಾಹಾರದ ಸೇವನೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕತ್ತು ನೋವು ತುಂಬ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆದಷ್ಟು ಹೈಟ್ ಆಗಿರುವಂಥ ದಿಂಬುಗಳನ್ನು ಅವಾಯ್ಡ್ ಮಾಡ್ತಾ ಹೋಗಿ. ಸೊ ನಾವು ಕೊಡ್ತಾ ಇರುವಂಥ ಮೆಡಿಸಿನ್ಸಿಂದ ನಿಮಗೆ ಖಂಡಿತ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಸೊ ಹೀಗಾಗಿ ಒಂದು ಸಲ ನೀವು ಡೈರೆಕ್ಟಾಗಿ ಬಂದು ಕನ್ಸಲ್ಟ್ ಮಾಡಿದರೆ ಸೊ ನಿಮ್ಮ ಪ್ರಾಬ್ಲಮ್ಗೆ ಶಾಶ್ವತ ಪರಿಹಾರ ಕೊಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಮೇಡಮ್, ನಾನು ಏನಾದರೂ ರಿಪೋರ್ಟ್ ಮಾಡಿಸ್ಕೊಂಡು ಬರಬೇಕಾ ಅಥವಾ ಹಾಗೆ ಡೈರೆಕ್ಟಾಗಿ ಬರ್ಬೋದು ಅಂತ? ಸೊ ಖಂಡಿತ ಒಂದು ಸಲ ನೀವು ಡೈರೆಕ್ಟಾಗಿ ಬಂದು ಕನ್ಸಲ್ಟ್ ಮಾಡಿದಾಗ ನಾವು ಎಕ್ಸಾಮಿನೇಷನನ್ನು ಮಾಡಿಬಿಟ್ಟು ಸೊ ಕಾಯಿಲೆ ಅನ್ನೋದು ನಮಗೆ ಗೊತ್ತಾದ ತಕ್ಷಣ ನಿಮಗೆ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಬೋದು. ಅಲ್ಲ ಎಕ್ಸಾಕ್ಟಾಗಿ ಇದೇ ಕಾಯಿಲೆ ಇದೆ ಅಂತ ನಮಗೆ ಸೊ ಕರೆಕ್ಟಾಗಿ ಡಯಾಗ್ನೋಸಿಸಲ್ಲಿ ಕನ್ಫ್ಯೂಷನ್ ಇದ್ದಾಗ ಅದಕ್ಕೆ ತಕ್ಕಂತೆ ನಾವೇ ನಿಮಗೆ ಯಾವ ಥರದ ಟೆಸ್ಟ್ಗಳನ್ನು ಮಾಡಿಸ್ಬೇಕು, ಯಾವ ಥರದ ಇನ್ವೆಸ್ಟಿಗೇಷನ್ಸ್ನ ಅವಶ್ಯಕತೆ ಇರುತ್ತೆ ಅದನ್ನು ನಾವೇ ಖುದ್ದಾಗಿ ಹೇಳ್ತೀವಿ. ಸೊ ಹೀಗಾಗಿ ನೀವು ಯಾವುದಾದ್ರೂ ಹಳೆ ರಿಪೋರ್ಟ್ಸ್ಗಳನ್ನು ಇದ್ದರೆ ಡೈರೆಕ್ಟಾಗಿ ತೊಗೊಂಡು ಬನ್ನಿ, ಇಲ್ಲಾಂದರೆ ಒಂದು ಸಲ ನೀವು ಡೈರೆಕ್ಟಾಗಿ ಕನ್ಸಲ್ಟ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ಗೆ ನಾವು ತಕ್ಕಂತೆ ಸೊಲ್ಯೂಷನ್ ಕೊಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಓಕೆ ಮೇಡಮ್, ಅಲ್ಲಿ ಏನಾದರೂ ಹತ್ತಿರ ಧಾರವಾಡದಲ್ಲಿ ಇದು ಹುಬ್ಳಿಯಲ್ಲಿ ಏನಾದರೂ ಕ್ಲಿನಿಕ್ ಇದೆಯಾ? ಖಂಡಿತ ಅದರ ಬಗ್ಗೆ ಮಾಹಿತಿ ನಿಮಗೆ ಈ ಟಿ ವಿ ಸ್ಕ್ರೀನ್ ಮೇಲೆ ಬರುವಂಥ ಫೋನ್ ನಂಬರ್ಸಿಂದ ಅದರ ಬಗ್ಗೆ ಡೀಟೇಲ್ಸ್ ಮಾಹಿತಿ ನಿಮಗೆ ಸಿಗುತ್ತೆ. ಓಕೆ ಮೇಡಮ್, ಖಂಡಿತವಾಗಿ ಬರುತ್ತೇನೆ ಮೇಡಮ್. ಥ್ಯಾಂಕ್ ಯು ಮಲ್ಲೇಶ್ ಅವರೇ, ಕರೆ ಮಾಡಿದ್ದಕ್ಕೆ. ಮೇಡಮ್, ನೀವು ಕೇಳಿದ್ರಿ ಸೊ ಮುಖ್ಯ ಲಕ್ಷಣಗಳೇನು. ಪ್ರತಿಯೊಂದು ಕಾಯಿಲೆಗಳಿಗೂ ಒಂದು ಕಾರಣ ಇದ್ಮೇಲೆ ಕಾಯಿಲೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಮುಖ್ಯವಾಗಿ ಕಾರಣಗಳಿದ್ದಾಗಲೇ ನಾವು ಕಾಯಿಲೆ ಅನ್ನೋದು ಈಸಿಲಿ ಡಯಾಗ್ನೋಸ್ ಮಾಡ್ಬೋದು. ಸೊ ಹಾಗಾದರೆ ಈ ಸಂಧಿವಾತದ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ಳೋಕ್ಕೆ ಪ್ರಮುಖ ಕಾರಣಗಳೇನು? ಯಾಕಂದರೆ ಕಾರಣ ಅನ್ನೋದು ತಿಳ್ಕೊಂಡಾಗ್ಲೇ ಆ ಕಾರಣದ ಮೂಲ ಕಾರಣಕ್ಕೇ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ್ಲೇ ಕಾಯಿಲೆ ಅನ್ನೋದು ಸಂಪೂರ್ಣವಾಗಿ ಗುಣ ಮಾಡ್ಬೋದು. ಈಗ ಬೇರೆ ಟ್ರೀಟ್ಮೆಂಟಿಗೆ ಕಂಪೇರ್ ಮಾಡಿ ನಾವು ನೋಡೋದಾದರೆ ಸೊ ಸಂಧಿವಾತದ ನೋವುಗಳೇನಿರುತ್ತೆ ಅಥವಾ ಈ ಜಾಯಿಂಟ್ಸ್ ಪೇನ್ ಏನಿರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಬದಲಾಗಿ ನಾವು ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಸೊ ಕಾಯಿಲೆ ಗುಣ ಮಾಡ್ಬೋದು. ಸೊ ಅದನ್ನೇ ಇಲ್ಲಿ ಹೋಮಿಯೋಪತಿ ಮುಖ್ಯವಾಗಿರುವಂಥ ಕಾನ್ಸೆಪ್ಟ್ ಅಂತ ನಾವು ಹೇಳ್ಬೋದು. ಸೊ ಹಾಗಾದರೆ ಸಂಧಿವಾತದ ಪ್ರಮುಖವಾಗಿರುವಂಥ ಕಾರಣಗಳು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹಲವಾರು ಕಾಯಿಲೆಗಳಲ್ಲಿ. ಸೊ ಸ್ಟಾರ್ಟಿಂಗಲ್ಲೇ ಹೇಳಿದ್ವಿ ಸಂಧಿವಾತದ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳರಲ್ಲೂ, ವಯಸ್ಕರಲ್ಲೂ, ಮಹಿಳೆಯರಲ್ಲೂ, ಪುರುಷರಲ್ಲೂ ಕೂಡ ಸಾಮಾನ್ಯವಾಗಿ ಕಾಣ್ತಾ ಇರುವಂಥ ಒಂದು ಕಾಯಿಲೆ. ಸೊ ಹಾಗಾದರೆ ಇದಕ್ಕೆ ಪ್ರಮುಖ ಕಾರಣ ಅಂತ ನೋಡೋದಾದರೆ ಎಫೆಕ್ಟ್ ಆಗೇ ಆಗುತ್ತೆ ನಮ್ಮ ಜೀವನ ಶೈಲಿ ಅನ್ನೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಅನ್ನೋದು. ನಾವು ಮಾಡ್ತಾ ಇರುವಂಥ ಕೆಲಸಗಳಿರ್ಬೋದು,
ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ದಿನನಿತ್ಯದ ದೈಹಿಕ ಚಟುವಟಿಕೆಗಳು ಕಡಿಮೆ ಆಗ್ತಾ ಇರುವಂಥದ್ದು, ದೈಹಿಕವಾಗಿ ಬೀಳ್ತಾ ಇರುವಂಥ ಜಾಸ್ತಿ ಒತ್ತಡ ಇರ್ಬೋದು, ಮಾನಸಿಕವಾಗಿ ಬೀಳ್ತಾ ಇರುವಂಥ ಒತ್ತಡಗಳಿರ್ಬೋದು, ಅಥವಾ ಸೆಡೆಂಟ್ರಿ ಲೈಫ್ ಅಂತ ಹೇಳ್ಬೋದು. ಸೆಡೆಂಟ್ರಿ ಲೈಫ್ ಅಂತ ಹೇಳೋದಾದರೆ ಈಗ ಒಂದೇ ಕಡೆ ಕೂತ್ಕೊಂಡು ಮಾಡುವಂಥ ಕೆಲಸಗಳೇ ಜಾಸ್ತಿ ಆಗಿದೆ, ಅಥವಾ ಒಂದೇ ಕಡೆ ನಿಂತ್ಕೊಂಡು ಮಾಡುವಂಥ ಕೆಲಸಗಳೇ ಜಾಸ್ತಿ ಆಗಿದೆ. ಸೊ ಎಷ್ಟೋ ಜನರಿಗೆ ನಾವು ನೋಡ್ತೀವಿ ಕಾರ್ಖಾನೆಗಳಲ್ಲಿ, ಗಾರ್ಮೆಂಟ್ಸಲ್ಲಿ, ಫ್ಯಾಕ್ಟ್ರೀಸ್ಗಳಲ್ಲಿ, ಟ್ರಾಫಿಕ್ ಸಿಗ್ನಲ್ಸ್ಗಳಲ್ಲಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಕಂಟಿನ್ಯೂಸ್ ಆಗಿ ಒಂದೇ ಕಡೆ ನಿಂತ್ಕೊಂಡು ಮಾಡುವಂಥ ಕೆಲಸಗಳಿರುತ್ತೆ. ಸೊ ಆ ಕ್ರಮೇಣವಾಗಿ ಒಂದೇ ಕಡೆ ನಿಂತ್ಕೊಂಡು ಮಾಡುವಂಥ ಕೆಲಸಗಳಿಂದ ಏನಾಗುತ್ತೆ, ಈ ವೇಟ್ ಬಿಯರಿಂಗ್ ಜಾಯಿಂಟ್ಸ್ ಅಂತ ಏನು ಹೇಳ್ತೀವಿ. ಸೊ ಎಸ್ಪೆಷಲಿ ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳೋದಾದರೆ ಆ್ಯಂಕಲ್ ಜಾಯಿಂಟ್ಸ್ ಇರ್ಬೋದು, ಅಥವಾ ಮಂಡಿಗಳ ಜಾಯಿಂಟ್ ಇರ್ಬೋದು, ಅಥವಾ ನಮ್ಮ ಬ್ಯಾಕ್ ಜಾಯಿಂಟ್ ಇರ್ಬೋದು, ಹಿಪ್ ಜಾಯಿಂಟ್ ಇರ್ಬೋದು, ಇದರ ಮೇಲೆ ಜಾಸ್ತಿ ಒತ್ತಡ ಬೀಳ್ತಾ ಇರುತ್ತೆ. ಸೊ ಹೀಗಾಗಿ ಈ ವೇಟ್ ಬಿಯರಿಂಗ್ ಜಾಯಿಂಟ್ಸ್ ಮೇಲೆ ಬೀಳುವಂಥ ಒತ್ತಡದಿಂದ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ, ಮೂಳೆಗಳು ವೀಕ್ ಆಗ್ತಾ ಹೋಗುತ್ತೆ, ಅಥವಾ ಮೂಳೆಗಳ ಡೆನ್ಸಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಥವಾ ಸೆಡೆಂಟ್ರಿ ಲೈಫ್ ಮತ್ತು ನಾವು ಮಾಡ್ತಾ ಇರುವಂಥ ಕೆಲಸ, ಈ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಬರೋದಕ್ಕೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ನಾವು ನೋಡೋದಾದರೆ ಒಬೇಸಿಟಿ. ದಿನನಿತ್ಯ ನಾವು ಹಲವಾರು ಕಾಯಿಲೆಗಳನ್ನೋದು ನೋಡ್ತಾ ಇದ್ದೀವಿ. ಆ್ಯಂಡ್ ಒಬೇಸಿಟಿ ಹಲವಾರು ಕಾಯಿಲೆಗಳಿಗೆ ಒಂದು ಪ್ರಮುಖ ಕಾರಣ. ಬಿಕಾಸ್ ನಮ್ಮ ಹೈಟ್ಗೆ, ನಮ್ಮ ಏಜ್ಗೆ ತಕ್ಕಂತೆ ಕ್ರಮೇಣವಾಗಿ ತೂಕ ಜಾಸ್ತಿ ಹೋದಷ್ಟು ಏನಾಗುತ್ತೆ, ಸೊ ಪ್ರತಿಯೊಂದು ಕಾಯಿಲೆಗಳನ್ನು ನಾವು ನೋಡ್ತಾ ಬರ್ಬೋದು. ಒಬೇಸಿಟಿಯಿಂದ ಈ ವೆರಿಕೋಸ್ ವೇನ್ ಸಮಸ್ಯೆ ಕಾಣ್ಬೋದು, ಒಬೇಸಿಟಿಯಿಂದ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಬೋದು, ಒಬೇಸಿಟಿಯಿಂದ PCOD ಸಮಸ್ಯೆ ಕಾಣಿಸ್ಬೋದು, ಅಥವಾ ಒಬೇಸಿಟಿಯಿಂದ ಬಂಜೆತನದ ಸಮಸ್ಯೆ, ಕೊಲೆಸ್ಟ್ರಾಲ್ ಸಮಸ್ಯೆ. ಅದೇ ಥರ ಮುಖ್ಯವಾಗಿ ಒಬೇಸಿಟಿಯಿಂದ ಈ ಆರ್ಥ್ರೈಟಿಸ್ ಸಮಸ್ಯೆ ಅನ್ನೋದು ಕೂಡ ನಾವು ಕಾಮನ್ ಆಗಿ ಕಾಣ್ತಾ ಬರ್ಬೋದು. ಯಾಕಂದರೆ ನಮ್ಮ ಹೈಟ್ಗೆ ಅಥವಾ ನಮ್ಮ ಏಜ್ಗೆ ತಕ್ಕಂತೆ ಕ್ರಮೇಣವಾಗಿ ತೂಕ ಜಾಸ್ತಿ ಆಗ್ತಾ ಹೋದರೆ ಈ ವೇಟ್ ಬಿಯರಿಂಗ್ ಮೇಲೆ ಬೀಳುವಂಥ ಪ್ರೆಷರಿಂದ, ಸೊ ಒತ್ತಡದಿಂದ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ, ಮೂಳೆಗಳು ಬೇಗ ಸವಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಕಾರ್ಟಿಲೇಜ್ ಮೇಲೆ ಪ್ರೆಷರ್ ಬೀಳ್ತಾ ಹೋಗುತ್ತೆ, ಸೈನೋವಿಯರ್ ಫ್ಲೂಯಿಡ್ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಈ ಬೊಜ್ಜುತನ ಅನ್ನೋದು ಅಥವಾ ಒಬೇಸಿಟಿ ಅನ್ನೋದು ಒಂದು ಪ್ರಮುಖ ಕಾರಣ ಅಂತ ನಾವು ಹೇಳ್ತಾ ಬರ್ಬೋದು. ಇನ್ನು ಮೂರನೇದಾಗಿ ಮುಖ್ಯ ಕಾರಣ ಅಂತ ನಾವು ನೋಡೋದಾದರೆ ಸೊ ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ಬೋದು. ಈವನ್ ನಾವು ಫ್ಯಾಮಿಲಿ ಹಿಸ್ಟ್ರಿನಲ್ಲೂ ಕೂಡ ಹಲವಾರು ಕಾಯಿಲೆಗಳನ್ನೋದು ನೋಡ್ತಾ ಬರ್ತೀವಿ. ಅದರಲ್ಲಿ ಡಯಾಬಿಟೀಸ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಸೊ ಸುಮಾರು ಹಾರ್ಮೋನಿಗೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳಿರುತ್ತೆ. ಸೊ ಅದೇ ಥರ ಈ ಹೆರಿಡಿಟ್ರಿಯಿಂದನೂ ಕೂಡ ಕಾಣಿಸ್ಕೊಳ್ಳುವಂಥ ಸಮಸ್ಯೆಗಳಲ್ಲಿ ಆರ್ಥ್ರೈಟಿಸ್ ಕೂಡ ಸಮಸ್ಯೆ ಅಂತಲೇ ಹೇಳ್ತಾ ಬರ್ಬೋದು. ಇನ್ನು ಕಾಮನ್ ಆಗಿ ನೋಡುವಂಥ ಒಂದು ಕಾಸಸ್ ಅಥವಾ ಕಾರಣಗಳಂತ ನಾವು ನೋಡೋದಾದರೆ, ನಾವು ಕೂತ್ಕೊಳ್ಳುವಂಥ ಪೋಸ್ಟರ್ ಏನಿರುತ್ತೆ, ನಾವು ಕೂತ್ಕೊಳ್ಳುವಂಥ ಪೊಸಿಷನ್ ಏನಿರುತ್ತೆ, ಅಥವಾ ನಾವು ರಾತ್ರಿ ಮಲಗುವಂಥ ಪೊಸಿಷನ್ ಏನಿರುತ್ತೆ, ನಾವು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಮಾಡುವಂಥ ಒಂದು ಪೊಸಿಷನ್ ಏನಿರುತ್ತೆ, ಪೋಸ್ಚರ್ ಏನಿರುತ್ತೆ, ಸೊ ಅದು ಕೂಡ ನಮಗೆ ಮೂಳೆಗಳ ವೀಕ್ ಆಗೋದಕ್ಕೆ ಕಾರಣ ಆಗೇ ಆಗುತ್ತೆ ಅಂತಲೂ ಹೇಳ್ತಾ ಬರ್ಬೋದು. ಇನ್ನು ಲೆಸ್ ಕಾಮನ್ ಆಗಿ ನೋಡುವಂಥದ್ದು ಅಂತ ಹೇಳೋದಾದರೆ ನಮ್ಮ ಏಜ್ ಫ್ಯಾಕ್ಟ್ರ್. ಸೊ ಏಜ್ ಫ್ಯಾಕ್ಟ್ರ್ ತುಂಬಾ ಮುಖ್ಯವಾಗುತ್ತೆ. ಸೊ ಅದರ ಜೊತೆಗೆ ಹಿಸ್ಟ್ರಿ ಆಫ್ ಇಂಜುರೀಸ್, ಆಕ್ಸಿಡೆಂಟಲ್ ಇಂಜುರೀಸ್ ಇರ್ಬೋದು, ಫಾಲನ್ ಇಂಜುರೀಸ್ ಇರ್ಬೋದು. ಈಗ ಎಷ್ಟೋ ಜನರು ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಹೇಳ್ತಾರೆ, 6 ತಿಂಗಳ ಹಿಂದೆ ನಾನು ಬಿದ್ದಿದ್ದೆ, ಅಥವಾ 1 ವರ್ಷದ ಹಿಂದೆ ನಾನು ಬಿದ್ದಿರೋದು, ಆಕ್ಸಿಡೆಂಟ್ ಆಗಿರೋದು, ಇವಾಗ ನನಗೆ ನೀ ಜಾಯಿಂಟ್ಸಲ್ಲಿ ನೋವು ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಸೊ ಆ ಟೈಮಲ್ಲಿ ನನಗೆ ಯಾವುದೇ ಒಂದು ನೋವು ಅನ್ನೋದು ಕಾಣಿಸ್ಕೊಂಡಿರಲಿಲ್ಲ. ಸೊ ಈ ಇಂಟರ್ನಲ್ ಇಂಜುರೀಸ್ ಏನಿದೆ, ಈ ಒಳಪೆಟ್ಟು ಏನಿರುತ್ತೆ, ಅದು ಕೂಡ ಒಂದು ಆರ್ಥ್ರೈಟಿಸ್ಗೆ ಕಾರಣ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇನ್ನು ಅದರ್ ರೀಸನ್ಸ್ ಅಥವಾ ಕಾಸಸ್ ಅಥವಾ ಕಾರಣಗಳಂತ ನಾವು ನೋಡೋದಾದರೆ ಹೆವಿ ಲಿಫ್ಟಿಂಗ್ ವರ್ಕ್ ಅಂತಲೂ ಕೂಡ ಹೇಳ್ಬೋದು. ಸೊ ತುಂಬ ಜಾಸ್ತಿ ಭಾರ ಇರುವಂಥ ವಸ್ತುಗಳನ್ನು ಎತ್ತು ಕೆಲಸ ಮಾಡುವಂಥದ್ದು, ಜಿಮ್ಮಲ್ಲೂ ಕೂಡ ಓವರ್ ಆಗಿ ಅಥವಾ ತುಂಬ ಎಕ್ಸೆಸ್ ಆಗಿ ಮಾಡುವಂಥದ್ದು ಕೂಡ ಇರುತ್ತೆ. ಅದು ಕೂಡ ಅವರಿಗೆ ಆರ್ಥ್ರೈಟಿಸ್ ಬರೋದಕ್ಕೆ ಕಾರಣ ಆಗುತ್ತೆ ಅಂತಲೂ ಹೇಳ್ಬೋದು. ಹಾಗೆ ಈ ಮಕ್ಕಳಿಗೆ ಶಾಲೆಯಲ್ಲಿ ಕೊಡುವಂತಹ ಈ ಬುಕ್ಸ್ ಬ್ಯಾಗ್ನ ಹೊರುವಂಥದ್ದು ಖಂಡಿತ. ಸೊ ಹೀಗಾಗಿನೇ ಹಿಂದಿನ ದಿನಗಳಲ್ಲಿ ವಯಸ್ಕರಲ್ಲಿ ಮಾತ್ರ ಕಾಣಿಸ್ತಾ ಇತ್ತು, ಇವಾಗ ಕಡಿಮೆ ವಯಸ್ಕರಲ್ಲೂ ಕೂಡ ಕಾಣಿಸೋದಕ್ಕೆ ಕಾರಣ ಸೊ ಮೇನ್ ಆಗಿ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂತ ಹೇಳ್ಬೋದು, ಪೌಷ್ಟಿಕಾಹಾರದ ಕೊರತೆಗೆ ಜೊತೆಗೆ ಸೊ ನಾವು ಮಾಡ್ತಾ ಇರುವಂಥ ಕೆಲಸನೂ ಕೂಡ ಡಿಪೆಂಡ್ ಆಗುತ್ತೆ. ಮೂಟೆ ಹೊತ್ತು ಮಾಡುವಂಥ ಕೆಲಸಗಳಿರ್ಬೋದು, ಏನಾದರೂ ಲಿಫ್ಟಿಂಗ್ ಇರ್ಬೋದು, ಅಥವಾ ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾಡುವಂಥ ಕೆಲಸಗಳಿರ್ಬೋದು. ಎಸ್ಪೆಷಲಿ ರೈತರಲ್ಲೂ ಕೂಡ ನಾವು ಆರ್ಥ್ರೈಟಿಸ್ ಸಮಸ್ಯೆ ಅನ್ನೋದು ಬೇಗ ಕಾಣ್ತೀವಿ. ಮತ್ತು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋರಲ್ಲೂ ಕೂಡ ಆರ್ಥ್ರೈಟಿಸ್ ಸಮಸ್ಯೆ ನಾವು ಇಲ್ಲಿ ಬೇಗ
ನೋಡ್ತಾ ಬರ್ತೀವಿ. ಸೊ ಈ ಎಲ್ಲ ಒಂದು ಕಾರಣಗಳು ಆರ್ಥ್ರೈಟಿಸ್ ಬರೋದಕ್ಕೆ ಒಂದು ಪ್ರಮುಖ ಕಾರಣ ಆಗುತ್ತೆ. ಸೊ ನಾನು ಆವಾಗಲೇ ಹೇಳಿದೆ, ಪೌಷ್ಟಿಕಾಹಾರದ ಕೊರತೆ ಅಥವಾ ನ್ಯೂಟ್ರಿಷನ್ ಡೆಫಿಷಿಯನ್ಸಿ. ಸೊ ಮುಖ್ಯವಾಗಿ ಇಲ್ಲಿ ಬೇಕಾಗಿರುವಂಥದ್ದು ಮೂಳೆಗಳು ಸ್ಟ್ರಾಂಗ್ ಆಗಿರೋದಕ್ಕೆ ಅಥವಾ ಮೂಳೆಗಳ ಸಾಂದ್ರತೆ ಕಡಿಮೆ ಆಗದೆ ಇರುವಂಗೆ ಅಥವಾ ನರ್ವಸ್ ಸ್ಟ್ರೆಂತನ್ಗೆ, ಮಸ್ಕುಲರ್ ಸ್ಟ್ರೆಂತನ್ಗೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಂದರೆ ಒಂದು ಕ್ಯಾಲ್ಶಿಯಂ. ಸೊ ಎರಡನೇದಾಗಿ ವಿಟಮಿನ್ ಡಿ ಅಂತ ನಾವು ಹೇಳ್ತೀವಿ. ಯಾವುದೇ ಒಂದು ವಯಸ್ಸಲ್ಲಿರ್ಬೋದು, ಮಕ್ಕಳರಲ್ಲಿರ್ಬೋದು, ಅಡಲ್ಟ್ಸಲ್ಲಿರ್ಬೋದು, ಮಹಿಳೆಯರಲ್ಲಿರ್ಬೋದು, ಪುರುಷರಲ್ಲಿರ್ಬೋದು, ಯಾವಾಗ ಇದರ ಲೆವೆಲ್ಸ್ ಏನು ಕಡಿಮೆ ಆಗ್ತಾ ಹೋಗುತ್ತೆ, ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಲೆವೆಲ್ಸ್ ಕಡಿಮೆ ಆದ ತಕ್ಷಣ ಸೊ ನಮಗೆ ಆರ್ಥ್ರೈಟಿಸ್ ಬರುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಬೋನ್ಸ್ ವೀಕ್ ಆಗುವಂಥ ಸಾಧ್ಯತೆಗಳಿರುತ್ತೆ, ಮಸಲ್ಸ್ ವೀಕ್ನೆಸ್ ಆಗುವಂಥ ಸಾಧ್ಯತೆಗಳಿರುತ್ತೆ, ಪೇನ್ನ ಇಂಟೆನ್ಸಿಟಿ ದಿನೇ ದಿನೇ ಜಾಸ್ತಿ ಆಗುವಂಥದ್ದು ಅಷ್ಟೇ ಅಲ್ಲ. ಸೊ ಒಂದು ಸಲ ನಮಗೆ ಕ್ಯಾಲ್ಶಿಯಂ ಲೆವೆಲ್ಸ್ ಕಡಿಮೆ ಆಗ್ತಾ ಇದೆ ಅಂದರೆ ಪರ್ಟಿಕ್ಯುಲರಾಗಿ ಒಂದು ಮೂಳೆಗೆ ಎಫೆಕ್ಟ್ ಆಗೋದಿಲ್ಲ, ಹಲವಾರು ಜಾಯಿಂಟ್ಸ್ಗೂ ಕೂಡ ಎಫೆಕ್ಟ್ ಆಗೋದ್ರಿಂದ ಒಂದು ಜಾಯಿಂಟಿಂದ ಇನ್ನೊಂದು ಜಾಯಿಂಟ್ಗೆ ಅಥವಾ ಎಲ್ಲ ಥರದ ಜಾಯಿಂಟ್ಸಲ್ಲೂ ಕೂಡ ನೋವು ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ನಾವು ಈಗ ಹೇಳಿರುವಂಥ ಕಾರಣಗಳಲ್ಲಿ ಪ್ರಮುಖವಾಗಿ ನೋಡುವಂಥ ಕಾರಣ ಅಂದರೆ ಸೊ ನಮ್ಮ ಲೈಫ್ ಸ್ಟೈಲ್, ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂತ ಹೇಳ್ಬೋದು, ಮತ್ತು ಮುಖ್ಯವಾಗಿ ಒಬೇಸಿಟಿ ಈ ಪ್ರಮುಖ ಕಾರಣಗಳಂತ ನಾವು ಹೇಳ್ಬೋದು. ಮತ್ತೊಬ್ಬ ಕಾಲರ್ ಇದ್ದಾರೆ, ತಗೊಳ್ತೀನಿ. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ನಮಸ್ತೆ ಮ್ಯಾಮ್, ನನ್ನ ಹೆಸರು ರಾಧಾ ಅಂತ. ಓಕೆ, ನಾನು ಮಂಡ್ಯದಿಂದ ಕಾಲ್ ಮಾಡ್ತಿದ್ದೇನೆ. ಹೇಳಿ ರಾಧಾ ಅವ್ರೆ. ನಮ್ಮ ಮಮ್ಮಿಗೆ ಜಾಯಿಂಟ್ಸ್ ಪೇನ್ಸ್ ಇದೆ. ಓಕೆ, ಸೊ ಅವ್ರಿಗೆ ಸ್ಟೆಪ್ಸ್ ಏನೋ ಹತ್ತಿದ್ರೆ ಇಲ್ಲಾಂದ್ರೆ ಇಳಿದ್ರೆ ಕಾಲಲ್ಲಿ ಸೌಂಡ್ ಬರ್ತಿದೆ. ಓಕೆ, ಸೊ ಅದನ್ನು ಸೊಲ್ಯೂಷನ್ ಕೇಳೋಣ ಅಂತೋಸ್ಕರ ಕಾಲ್ ಮಾಡಿದೆ. ಓಕೆ. ಡಾಕ್ಟರ್ ಈ ಕುರಿತಾದಂತೆ ಹಲವಾರು ನಿಮಗೆ ಉಪಯುಕ್ತವಾದಂಥ ಸಲಹೆಗಳನ್ನು ಕೊಡ್ತಾರೆ. ನೀವು ನೇರವಾಗಿ ಅವ್ರಿಗೆ ಪ್ರಶ್ನೆಯನ್ನು ಕೇಳಿ. ಓಕೆ ಮ್ಯಾಮ್, ಓಕೆ. ಹಲೋ, ಹೇಳಿಮ್ಮ. ಮೇಡಮ್ ನಮಸ್ತೆ, ನನ್ನ ಹೆಸರು ರಾಧಾ ಅಂತ. ನಮಸ್ಕಾರ. ನಮ್ಮ ತಾಯಿಯವ್ರಿಗೆ ಜಾಯಿಂಟ್ಸ್ ಪೇನ್ಸ್ ಇದೆ. ಓಕೆ. ಪಾಸ್ಟ್ ಫ್ರಮ್ 3 to 4 years ಇಂದ. ಓಕೆ. ಮೆಟ್ಲು ಹತ್ತಿದ್ರೆ ಮೆಟ್ಲು ಇಳಿದ್ರೆ ಸೊ ಕಾಲು ನೋವು ಬರ್ತಿದೆ. ಓಕೆ. ಸೊ ಮೆಟ್ಲು ಹತ್ತದ್ಮೇಲೆ ಅವ್ರಿಗೆ ಲೈಕ್ ಸೌಂಡ್ ಬರ್ತಿದೆ ಕಾಲಲ್ಲಿ. ಸೊ ಅದು ಏನು ಪ್ರಾಬ್ಲಮ್ ಆಯಿತು ಅಂತ ಕೇಳಲಿಕ್ಕೋಸ್ಕರ ಕಾಲ್ ಮಾಡಿದೆ. ಓಕೆ ಅಮ್ಮ, ಇವಾಗ ಅವರಿಗೆ ವಯಸ್ಸು ಎಷ್ಟು? 45. ಈ ಪ್ರಾಬ್ಲಮ್ ಅವರಿಗೆ ಎಷ್ಟು ವರ್ಷದಿಂದ, ಎಷ್ಟು ದಿವಸದಿಂದ ಕಾಣಿಸ್ಕೊಳ್ತಾ ಇದೆ? 2 ರಿಂದ 3 ವರ್ಷದಿಂದ ಅವ್ರಿಗೆ ಪ್ರಾಬ್ಲಮ್ ಇದೆ ಇದು. ಓಕೆ ಅಮ್ಮ, ಏನಾದರೂ ಟ್ರೀಟ್ಮೆಂಟ್ ಏನಾದರೂ ಕೊಡಿಸಿದ್ದೀರಾ ಅವರಿಗೆ ನೀವು? ಹೌದು ಮ್ಯಾಮ್, ಆ್ಯಕ್ಚುಲಿ ಡಾಕ್ಟರ್ಗೂ ಕೂಡ ಡಾಕ್ಟರ್ ಹೇಳಿದ್ರು ಆ್ಯಕ್ಚುಲಿ ಆಪ್ರೇಷನ್ ಮಾಡಬೇಕು ಅಂತ. ಓಕೆ. ಸೊ ಇಂಜೆಕ್ಷನ್ ಕೂಡ ತೊಗೊತಿದ್ದಾರೆ. ಈ ನಿಮಿಷಕ್ಕೆ ವಾಸಿ ಆಗುತ್ತೆ, ಮತ್ತೆ ಒಂದು ತಿಂಗಳಾದ್ಮೇಲೆ ಇಲ್ಲಾಂದರೆ ಒಂದು 2-3 ವಾರ ಆದಮೇಲೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಓಕೆ ಅಮ್ಮ, ನೋಡಿ ನೀವು ಹೇಳ್ತಿರುವಂಥ ಲಕ್ಷಣಗಳ ಪ್ರಕಾರ ಸೊ ನಿಮ್ಮ ತಾಯಿಗೆ ಆಸ್ಟಿಯೋ ಆರ್ಥ್ರೈಟಿಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಬಿಕಾಸ್ 45 ವರ್ಷ ಅಂತ ಹೇಳ್ತಾ ಇದ್ದೀರಾ. ಸೊ 35 ಅಥವಾ 30 ಏಜ್ ಆದಮೇಲೆ ಹೆಣ್ಮಕ್ಳಿಗೆ ಮೂಳೆಗಳ ಸಾಂದ್ರತೆ ಅಥವಾ ಮೂಳೆಗಳು ಬೇಗ ವೀಕ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಇವಾಗ ಅವರಿಗೆ 45 ವಯಸ್ಸು ಅಂತ ಹೇಳ್ತಾ ಇದ್ದೀರಾ. ನಡೀತಾ ಇರಬೇಕಾದಾಗ ಸೌಂಡ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಯೂಶ್ವಲಿ ಆ ಒಂದು ಸೌಂಡ್ಗೆ ನಾವು ಸೈಂಟಿಫಿಕಲಿ ಕ್ರೆಪಿಟಸ್ ಅಂತ ಹೇಳ್ತೀವಿ. ಇದು ಒಂದು ಸೈನ್ ಅಂತಲೇ ಹೇಳ್ಬೋದು. ಇದರಿಂದ ಮುಖ್ಯವಾಗಿ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಸ್ಟಾರ್ಟ್ ಆಗಿದೆ ಅಂತಲೂ ಕೂಡ ತಿಳ್ಕೊಳ್ಬೋದು. ಬಟ್ ಅದಕ್ಕೆ ತಕ್ಕಂತೆ ಹಲವಾರು ಟೆಸ್ಟ್ಗಳು ಕೂಡ ಇರುತ್ತೆ. ಸೊ ಫಸ್ಟಾಗಿ ಕರೆಕ್ಟಾಗಿ ನಾವು ಡಯಾಗ್ನೋಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಾಕ್ಟ್ರು ಕೂಡ ನಿಮಗೆ ಸರ್ಜರಿ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ಅಂದಮೇಲೆ ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಇದೆ ಅಂತ ಡಯಾಗ್ನೋಸ್ ಆದಮೇಲೆ ಕೂಡ ಅವರು ಹೇಳಿರ್ತಾರೆ. ಬಟ್ ಖಂಡಿತ ಎಲ್ಲ ಒಂದು ಕಾಯಿಲೆಗೆ ಸರ್ಜರಿ ಅನ್ನೋದೇ ಒಂದು ಪರಿಹಾರ ಇರೋದಿಲ್ಲ. ಯಾವುದೇ ಒಂದು ಸರ್ಜರಿ ಇಲ್ಲದೇ ಶಾಶ್ವತ ಪರಿಹಾರ ಕೊಡೋದಕ್ಕೂ ಕೂಡ ಹೋಮಿಯೋಪತಿನಲ್ಲಿ ನಾವು ಮೆಡಿಸಿನ್ಸ್ಗಳನ್ನು ಕೊಟ್ಟು ಆ ಕಾಯಿಲೆಗೆ ಟ್ರೀಟ್ಮೆಂಟ್ ಅನ್ನೋದು ಕೊಡ್ಬೋದು. ಈಗ ನೀವು ನೋವಿದೆ ಅಂದ ತಕ್ಷಣ ನೋವಿನ ಮಾತ್ರೆ ತಿಂತಾ ಇರ್ತೀರಾ, ಇಂಜೆಕ್ಷನ್ಸ್ಗಳನ್ನು ಬಳಸ್ತಾ ಇರ್ತೀರಾ. ಬಟ್ ಅದಕ್ಕೆ ತಕ್ಕಂತೆ ಯಾವುದೇ ರೀತಿಯ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಲಿ, ಎಕ್ಸಸೈಸಸ್ ಆಗಲಿ ಅದನ್ನು ಮಾಡದೇ ಇರೋದ್ರಿಂದನೂ ಕೂಡ ಕಾಯಿಲೆ ಇನ್ನೂ ಜಾಸ್ತಿ ಬೆಳೀತಾ ಹೋಗುತ್ತೆ. ಸರ್ಜರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಲ ಅವರನ್ನು ಕರ್ಕೊಂಡ್ಬಂದು ಸೊ ನಮ್ಮ ಹೋಮಿಯೋಪತಿಗೆ ನೀವು ಕರ್ಕೊಂಡ್ಬಂದು ಕನ್ಸಲ್ಟೇಷನ್ ಅಥವಾ ವಿಸಿಟ್ ಮಾಡಿಸಿದ್ರೆ ಅವರ ಕಾಯಿಲೆಗೆ ಕಾರಣ ಏನು ಅಂತ ತಿಳ್ಕೊಂಡು ಅಥವಾ ಎಕ್ಸ್ರೇ ಮುಖಾಂತರ ಯಾವ ಒಂದು ಹಂತದಲ್ಲಿದೆ, ಯಾವ ಒಂದು ಸ್ಟೇಜಲ್ಲಿದೆ, ಸೊ ನಮ್ಮ ಮೆಡಿಸಿನ್ಸ್ ಮುಖಾಂತರನೇ ಅವರಿಗೆ ಕಾಯಿಲೆ ಗುಣಪಡಿಸ್ಬೋದಾ ಅಂತ ನಾವು ಇನ್ನೂ ನಿಮಗೆ ಡೀಟೇಲ್ಸಲ್ಲಿ ಹೇಳ್ಬೋದು. ಬಟ್ ಅದಕ್ಕೆ ತಕ್ಕಂತೆ ನಾವು ಕೊಡುವಂಥ ಟ್ರೀಟ್ಮೆಂಟ್ ಅಥವಾ ಮೆಡಿಸಿನ್ಸಿಂದ ಅವರು ಯಾವ ಒಂದು ಫಿಸಿಕಲ್ ಎಕ್ಸಸೈಸಸ್ ಇರ್ಬೋದು, ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಎಕ್ಸಸೈಸಸ್ ಮಾಡೋದಾದರೆ ಯಾವ ಥರದ ಎಕ್ಸಸೈಸಸ್ ಮಾಡಬೇಕಿರುತ್ತೆ, ಎಷ್ಟು ಒಂದು ಪ್ರಮಾಣದಲ್ಲಿ, ಎಷ್ಟು ಒಂದು ಡ್ಯೂರೇಷನ್ನಲ್ಲಿ ಅವರು ಮಾಡಬೇಕಿರುತ್ತೆ. ಸೊ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಹೇಳ್ಕೊಡೋದಕ್ಕೂ ಅವರಿಗೆ ಹೆಲ್ಪ್ ಮಾಡ್ತಾ ಇರ್ತೀವಿ. ಅದಕ್ಕೆ ತಕ್ಕಂತೆ ಅವರು ಕೂಡ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಾ ಹೋದರೆ ಯಾವುದೇ ರೀತಿ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲದೇ ಹೋಮಿಯೋಪತಿ ಟ್ರೀಟ್ಮೆಂಟ್ ಮುಖಾಂತರ ಅವರಿಗೆ ಶಾಶ್ವತ ಪರಿಹಾರ ಕೊಡ್ಬೋದು. ಸೊ ಮುಖ್ಯವಾಗಿ ಈಗ ಪೇನ್ ಏನು ಸ್ಟಾರ್ಟ್ ಆಗ್ತಾ ಇದೆ, ಸೊ ಸೌಂಡ್ ಬರ್ತಾ ಇದೆ ಇವಾಗ ಅಂತ ಹೇಳ್ತಾ ಇದ್ದೀರಾ. ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗಲೇ ನೀವು ಹೋಮಿಯೋಪತಿ ಟ್ರೀಟ್ಮೆಂಟನ್ನು ಕೊಡಿಸಿದ್ರೆ ಸದ್ಯಕ್ಕೆ ನೋವನ್ನೋದು ಕಡಿಮೆ ಆಗೋದಂತ ಅಷ್ಟೇ ಅಲ್ಲ,
ಈ ಕಾಯಿಲೆಯಿಂದ, ಈ ಆಸ್ಟಿಯೋ ಆರ್ಥ್ರೈಟಿಸಿಂದ ಸೊ ಅಲ್ಲಿಂದ ಪೇಯ್ನ್ ಬೇರೆ ಜಾಯಿಂಟ್ಸಿಗೆ ಶಿಫ್ಟ್ ಆಗುವಂಥದ್ದಾಗಲಿ, ಅದರಿಂದ ಉಂಟಾಗುವಂಥ ಕಾಂಪ್ಲಿಕೇಶನ್ಸ್ಗಳನ್ನಾಗಲಿ ಅವಾಯ್ಡ್ ಮಾಡೋದಕ್ಕೂ ಕೂಡ ಇಲ್ಲಿ ನಾವು ನಿಮಗೆ ಖಂಡಿತ ಹೆಲ್ಪ್ ಮಾಡ್ಬೋದು. ಓಕೆ ಮ್ಯಾಮ್. ಥ್ಯಾಂಕ್ ಯು ಥ್ಯಾಂಕ್ಸ್ ಕರೆ ಮಾಡಿದ್ದಕ್ಕೆ. ಸಂಧಿವಾತ ಬರೋದಕ್ಕೆ ಏನು ಕಾರಣ ಅಂತ ನಮಗೆಲ್ಲರಿಗೂ ಗೊತ್ತಾಗಿದೆ. ಈ ಸಂಧಿವಾತದಲ್ಲಿ ಎಷ್ಟು ವಿಧಗಳಿವೆ ಅಂತ ಹೇಳ್ತೀರಾ? ಖಂಡಿತ ಮೇಡಮ್. ಆರ್ಥ್ರೈಟಿಸ್ ಅಥವಾ ಹಲವಾರು ಕಾಯಿಲೆಗಳಲ್ಲಿ ಒಂದು ಸ್ಟೇಜಸ್ ಅನ್ನೋದು ಅಥವಾ ಒಂದು ಟೈಪ್ಸ್ ಅನ್ನೋದು, ಪಾರ್ಟ್ಸ್ಗಳನ್ನೋದು ಇದ್ದೇ ಇರುತ್ತೆ. ಸೊ ಅದರಲ್ಲೂ ಕೂಡ ಆರ್ಥ್ರೈಟಿಸಲ್ಲೂ ಕೂಡ ಹಲವಾರು ಥರದ ಆರ್ಥ್ರೈಟಿಸ್ ಇದೆ. ಸೊ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇದೆ. ಸೊ 100ಕ್ಕಿಂತ ಹೆಚ್ಚಾಗಿರುವಂಥ ಆರ್ಥ್ರೈಟಿಸ್ ಟೈಪ್ಸ್ ಇದೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡುವಂಥದ್ದು ಅಂತ ಹೇಳೋದಾದರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಮುಖ್ಯವಾಗಿ ನೋಡುವಂಥದ್ದು. ಎರಡನೇದಾಗಿ ರುಮೈಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಮೂರನೇದಾಗಿ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇನ್ನು ಲೆಸ್ ಕಾಮನ್ ಆಗಿ ನೋಡುವಂಥದ್ದು ಅಂದರೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತಾ ಬರ್ತೀವಿ. ರಿಯಾಕ್ಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೆಪ್ಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಪ್ರಮುಖವಾಗಿ ನಾವು ನೋಡುವಂಥದ್ದು, ಈಗ ದಿನನಿತ್ಯ ನಮ್ಮ ಹತ್ರ ಬರುವಂಥ ಪೇಷಂಟ್ಸಲ್ಲಿ ನಾವು ನೋಡುವಂಥದ್ದು ವಿಚ್ ಟೈಪ್ ಆಫ್ ಆರ್ಥ್ರೈಟಿಸ್ ತುಂಬ ಕಾಮನ್ ಆಗಿ ಕಾಣ್ತಾ ಇದೆ ಅಂತ ಹೇಳೋದಾದರೆ ಒಂದು ಆಸ್ಟಿಯೋ ಆರ್ಥ್ರೈಟಿಸ್. ಇದು ಸಾಮಾನ್ಯವಾಗಿ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ಹಿಂದಿನ ದಿನಗಳಲ್ಲಿ 40-45 ವರ್ಷ 50 ವರ್ಷದ ಮೇಲ್ಪಟ್ಟವರಲ್ಲಿ ಕಾಣಿಸ್ಕೊಳ್ತಾ ಇದ್ದರೆ, ಇತ್ತೀಚಿನ ದಿನಗಳಲ್ಲಿ ಕಡಿಮೆ ವಯಸ್ಕರಲ್ಲೂ ಕೂಡ ಆಸ್ಟಿಯೋ ಆರ್ಥ್ರೈಟಿಸ್ ಕಾಣಿಸ್ಕೊಳ್ತಾ. ಈಗಾಗಲೇ ನೀವು ಬಹುಶಃ ಒಂದು 5-6 ವಿಧವಾದಂಥ ಸಂಧಿವಾತಗಳು ಇದ್ದಾವೆ ಅಂತ ತಿಳಿಸಿದ್ರಿ. ಒಂದೊಂದು ಸಂಧಿವಾತಗಳಿಗೂ ಅದರ ಕಾಯಿಲೆಯ ಲಕ್ಷಣಗಳನ್ನ ತಿಳಿಸ್ತೀರಾ? ಖಂಡಿತ ಮೇಡಮ್. ಆಸ್ಟಿಯೋ ಆರ್ಥ್ರೈಟಿಸ್ ಬಗ್ಗೆ ನಾವು ಮುಖ್ಯವಾಗಿ ಮೊದಲು ತಿಳ್ಕೊಳ್ಳೋಣ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿ ಕಾಣ್ತಾ ಇರುವಂಥದ್ದು ಅಂದರೆ ಇದು ಆಸ್ಟಿಯೋ ಆರ್ಥ್ರೈಟಿಸ್. ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳೋದಾದರೆ ಡಿಜನರೇಟಿವ್ ಚೇಂಜಸ್ ಇನ್ ದಿ ಜಾಯಿಂಟ್ಸ್, ಅಂದರೆ ಮೂಳೆಗಳು ಸೌದು ಹೋಗುವಂಥದ್ದು. ಆಸ್ಟಿಯೋ ಆರ್ಥ್ರೈಟಿಸ್ ಆಫ್ ದಿ ನೀ ಜಾಯಿಂಟ್ ಇರ್ಬೋದು, ಆಸ್ಟಿಯೋ ಆರ್ಥ್ರೈಟಿಸ್ ಆಫ್ ದಿ ಹಿಪ್ ಜಾಯಿಂಟ್ ಇರ್ಬೋದು, ಬ್ಯಾಕ್ ಜಾಯಿಂಟ್ ಇರ್ಬೋದು, ಅಥವಾ ಶೋಲ್ಡರ್ ಜಾಯಿಂಟ್ ಇರ್ಬೋದು, ಆ್ಯಂಕಲ್ ಜಾಯಿಂಟ್ ಇರ್ಬೋದು. ಮೂಳೆಗಳ ಸವೆತ ನಮಗೆ ಬರೀ ಒಂದೇ ಕಡೆ ಮಾತ್ರ ಇರೋದಿಲ್ಲ. ಸೊ ಎಲ್ಲ ಸಂಧಿಗಳಲ್ಲೂ ಕೂಡ ಮುಖ್ಯವಾಗಿ ಒಂದು ದ್ರವ ಅನ್ನೋದು ಇರುತ್ತೆ. ಆ ದ್ರವಗೆ ನಾವು ಸೈನೋವಿಯಲ್ ಫ್ಲೂಯಿಡ್ ಅಥವಾ ಸೈನೋವಿಯಲ್ ದ್ರವ ಅಂತ ಹೇಳ್ತೀವಿ. ಸೊ ಈ ಮೂಳೆಗಳ ನಡುವೆ ಯಾವಾಗ ಇನ್ಫ್ಲಾಮೇಷನ್ ಕಾಣಿಸ್ಕೊಳ್ಳುತ್ತೆ, ಸಮ್ಟೈಮ್ಸ್ ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ, ಹಲವಾರು ಕಾರಣಗಳಿಂದ ಈ ಮೂಳೆಗಳ ನಡುವೆ ಇರುವಂಥ ಈ ದ್ರವದ ಅಂಶ ಏನು ಕಡಿಮೆ ಆಗುತ್ತೆ, ಎರಡು ಮೂಳೆ ಒಂದಕ್ಕೊಂದು ಸಮೀಪ ಬಂದು ಉಜ್ಜಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಈ ಮೂಳೆ ಒಂದಕ್ಕೊಂದು ಉಜ್ಜಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ನಾವು ಒಂದು ರೀತಿಯ ಶಬ್ದ ಕೇಳಿಸುತ್ತೆ. ಅದಕ್ಕೆ ನಾವು ಸೈಂಟಿಫಿಕಲಿ ಕ್ರೆಪಿಟಸ್ ಅಂತ ಹೇಳ್ತೀವಿ. ಯೂಶ್ವಲಿ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಅವರಿಗೆ ನಾವು ಪ್ರಾಕ್ಟಿಕಲಿ ಎಕ್ಸಾಮಿನ್ ಮಾಡಿದಾಗ ಈ ಕ್ಲಿಯರ್ ಆಗಿ ಸೌಂಡ್ ಅನ್ನೋದು ನಮಗೆ ಕೇಳಿಸ್ತಾ ಇರುತ್ತೆ. ಸೊ ಇದರ ಅರ್ಥ ಇಟ್ ಇಸ್ ಅ ಸೈನ್ ಆಫ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಆಸ್ಟಿಯೋ ಆರ್ಥ್ರೈಟಿಸಲ್ಲೂ ಕೂಡ ಒಂದು ಪ್ರೈಮರಿ ಅಂತಲೂ ಕೂಡ ನೋಡ್ತೀವಿ, ಸೆಕೆಂಡ್ರಿ ಅಂತಲೂ ಕೂಡ ನೋಡ್ತೀವಿ. ಸೊ ಅದು ನಾವು ಕರೆಕ್ಟಾಗಿ ತಿಳ್ಕೊಳ್ಬೇಕು ಅಂತ ಹೇಳೋದಾದರೆ ಸೊ ಎಕ್ಸಾಮಿನೇಷನ್ ಮತ್ತು ಅದಕ್ಕೆ ತಕ್ಕಂಥ ಟೆಸ್ಟ್ನ ಮುಖಾಂತರ ನಾವಿಲ್ಲಿ ತಿಳ್ಕೊಳ್ಬೋದು. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ಇದರಲ್ಲಿ ನಾವು ನೋಡುವಂಥ ಲಕ್ಷಣಗಳಂತ ಹೇಳೋದಾದರೆ ಸೊ ಪೇನ್ ಒಂದು ಕಾಮನ್ ಲಕ್ಷಣ ಅಂತ ಹೇಳ್ಬೋದು. ಈಗ ಮೂಳೆಗಳು ಸೌದು ಹೋಗ್ತಾ ಇದೆ ಅಂದರೆ ಅದು ಮಂಡಿಗೆ ಸಂಬಂಧಪಟ್ಟಾಗೆ ಇದ್ದರೆ, ಅಥವಾ ಆ್ಯಂಕಲ್ ಜಾಯಿಂಟ್ಸ್ಗಳಿಗಾದರೆ, ಅಥವಾ ಹಿಪ್ ಜಾಯಿಂಟ್ಸಿಗಾದರೆ ಆ ಒಂದು ಸರೌಂಡಿಂಗ್ ರೀಜನಲ್ಲಿ ತುಂಬ ಸಿವಿಯರ್ ಆಗಿ ನೋವನ್ನೋದು ಕಾಣಿಸ್ಕೊಳ್ಳುವಂಥದ್ದು. ಎರಡನೇದಾಗಿ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಸ್ಟಿಫ್ನೆಸ್ ಅಂತ ಹೇಳೋದಾದರೆ ಈಗ ಮುಂಚೆ ನಾವು ನಾರ್ಮಲ್ ಆಗಿ ಎಷ್ಟು ಈಸಿಲಿ ಮೊಬಿಲಿಟಿ ಅಂತ ಹೇಳ್ತೀವಿ, ಮೂಮೆಂಟ್ಸ್ ಅಂತ ಹೇಳ್ತೀವಿ. ಬಟ್ ಸಂಧಿವಾತ ಸಮಸ್ಯೆ ಆಸ್ಟಿಯೋ ಆರ್ಥ್ರೈಟಿಸ್ ಕಾಣಿಸ್ಕೊಂಡಾಗ ಅಷ್ಟೊಂದು ಈಸಿಲಿ ನಮಗೆ ಮೂಮೆಂಟ್ಸ್ ಏನಾಗ್ತಾ ಇರುತ್ತೆ, ಫ್ಲೆಕ್ಸಿಬಲಿ ಆಗೋದಿಲ್ಲ. ಸೊ ಮೂಮೆಂಟ್ಸ್ ರೆಸ್ಟ್ರಿಕ್ಟ್ ಆಗ್ತಾ ಇರುತ್ತೆ, ಸ್ಟಿಫ್ನೆಸ್ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಮೂರನೇದಾಗಿ ಸರೌಂಡಿಂಗ್ ಜಾಯಿಂಟ್ಸ್ಗಳಲ್ಲಿ ಅಥವಾ ಸಂಧಿಗಳ ಸರೌಂಡಿಂಗಲ್ಲಿ ನಾವು ಊತ ಅನ್ನೋದು ಕಾಣ್ತಾ ಬರ್ಬೋದು. ಸಮ್ಟೈಮ್ಸ್ ರೆಡ್ನೆಸ್ ಕೂಡ ಇರುತ್ತೆ. ಬಟ್ ಆ ನೋವಿಗೆ ನಾವು ಇಲ್ಲಿ ನೆಗ್ಲೆಕ್ಟ್ ಅನ್ನೋದು ಮಾಡ್ತಾ ಹೋದರೆ ಆ ಒಂದು ನೀ ಜಾಯಿಂಟ್ ಬರೀ ಅಲ್ಲಿ ಒಂದು ಮಾತ್ರ ಕಾಣಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಅಲ್ಲಿಂದ ಬೇರೆ ಬೇರೆ ಜಾಯಿಂಟ್ಸ್ಗೆ, ಬೇರೆ ಬೇರೆ ಪಾರ್ಟ್ಸ್ಗಳಿಗೂ ಕೂಡ ಆ ನೋವನ್ನೋದು ರೇಡಿಯೇಟ್ ಆಗ್ತಾ ಇರುತ್ತೆ. ಈ ಒಂದು ಪ್ರಮುಖ ಲಕ್ಷಣಗಳನ್ನೋದು ನಾವಿಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಇರುವಂಥ ಪೇಷಂಟ್ಸಲ್ಲಿ ನೋಡ್ತಾ ಇರ್ಬೋದು. ಸೊ ಇದಕ್ಕೆ ಯಾವುದೇ ಒಂದು ಏಜ್ ಲಿಮಿಟೆಡ್ ಅನ್ನೋದು ಸೊ ಹಿಂದಿನ ದಿನಗಳಲ್ಲಿ 45 ಮತ್ತು 50 ವರ್ಷ ಮೇಲ್ಪಟ್ಟವರಲ್ಲಿ ನಾವು ನೋಡ್ತಾ ಇದ್ದರೆ, ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಏಜ್ ಇರುವಂಥ ಪರ್ಸನ್ಸಲ್ಲೂ, ವ್ಯಕ್ತಿಗಳಲ್ಲೂ ಕೂಡ, ಮಹಿಳೆಯರಲ್ಲೂ ಕೂಡ, ಪುರುಷರಲ್ಲೂ ಕೂಡ ನಾವು ಇದನ್ನು ಕಾಮನ್ ಆಗಿ ಕಾಣ್ತಾ ಇದ್ದೀವಿ. ಸೊ ಬಿಕಾಸ್ ಆಫ್ ಮತ್ತೆ ಅಗೇನ್ ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು, ಅಗೇನ್ ಮತ್ತು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂತ ಹೇಳ್ಬೋದು. ಸೊ ಎಷ್ಟೋ ಜನರಿಗೆ ಹುಟ್ಟಿದಾಗಿಂದನೂ ಕೂಡ ಸಮ್ ಅಬ್ನಾರ್ಮಲಿಟೀಸ್ ಇರುತ್ತೆ.
ಸೊ ಕಾಲುಗಳ ಸೈಜ್ ಹೆಚ್ಚು ಕಡಿಮೆ ಆಗೋದಾಗಲಿ, ಸೊ ಬೇರೆ ಜೀನ್ಸಲ್ಲಿ ಡಿಫೆಕ್ಟ್ ಆಗುವಂಥದ್ದಾಗಲಿ, ಆ ಒಂದು ಕಾರಣದಿಂದನೂ ಕೂಡ ಅವರಿಗೆ ಮೂಳೆಗಳು ಬೇಗ ಸವೆಯುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಆಸ್ಟಿಯೋಆರ್ಥ್ರೈಟಿಸಲ್ಲಿ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ವಯಸ್ಕರಲ್ಲೂ ಕಾಮನ್ ಆಗಿ ನೋಡ್ತಾ ಇರುವಂಥ ಸಮಸ್ಯೆ. ಈಗ ಎಷ್ಟೋ ಜನರಿಗೆ ಡೌಟ್ ಇರುತ್ತೆ, ಈಗ ನೀ ಜಾಯಿಂಟ್ಸ್ ಪೇನ್ ಬಂದ ತಕ್ಷಣ ನೀವು ಆಸ್ಟಿಯೋಆರ್ಥ್ರೈಟಿಸ್ ಅಂತಲೇ ಹೇಗೆ ಹೇಳ್ತೀರಾ? ಈಗ ನನಗೆ ಪೇನ್ ಅನ್ನೋದು 3 ಮಂತ್ಸಿಂದ ಕಾಣಿಸ್ಕೊಳ್ತಾ ಇದೆ, 6 ಮಂತಿಂದ ಕಾಣಿಸ್ಕೊಳ್ತಾ ಇದೆ. ಪ್ರತಿಯೊಂದು ಕಾಯಿಲೆಗೂ ಡಯಾಗ್ನೋಸಿಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಡಯಾಗ್ನೋಸಿಸ್ ಇವಾಗ ನಾವು ಬರೀ ಮೇಲೆ ಲಕ್ಷಣಗಳಿಂದ ಮಾಡೋದಕ್ಕಾಗೋದಿಲ್ಲ. ಆ ಲಕ್ಷಣಗಳ ಜೊತೆಗೆ ನಾನು ಹೇಳಿದೆ ಒಂದು ಸೌಂಡ್ ಬರುತ್ತೆ ಅಂತ, ಬಟ್ ಆ ಸೌಂಡ್ ಅನ್ನೋದು ನಮಗೆ ಒಂದು ಕ್ಲಿಯರೆನ್ಸ್ ಅನ್ನೋದು ಸಿಕ್ಕಿದಾಗ ಆ ಸೌಂಡ್ನ ಜೊತೆಗೆ ಎಕ್ಸಾಕ್ಟಾಗಿ ನಮಗೆ ಇನ್ವೆಸ್ಟಿಗೇಷನ್ಸ್ ಅಥವಾ ಟೆಸ್ಟ್ ಅನ್ನೋದು ಕೂಡ ತುಂಬಾ ಮುಖ್ಯವಾಗುತ್ತೆ. ಸೊ ಆಸ್ಟಿಯೋಆರ್ಥ್ರೈಟಿಸ್ಗೆ ನಾವಿಲ್ಲಿ ಪ್ರಮುಖವಾಗಿ ಎಕ್ಸ್ರೇ ಅಥವಾ MRI ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸ್ರೇ ಮಾಡಿಸಿದ್ರೂ ಕೂಡ ನಮಗೆ ಈಸಿಲಿ ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಬೋದು. ಸೊ ಎಕ್ಸ್ರೇನ ಮುಖಾಂತರ ಸೊ ಮೂಳೆಗಳ ಸವೆತ ನಿಮಗೆ ಸ್ಟಾರ್ಟ್ ಆಗಿದೆನಾ, ಆಸ್ಟಿಯೋಆರ್ಥ್ರೈಟಿಸ್ ಸ್ಟಾರ್ಟ್ ಆದರೂ ಕೂಡ ಅದು ಪ್ರೈಮರಿ ಸ್ಟೇಜಲ್ಲಿ ಇದೆನಾ, ಸೆಕೆಂಡ್ರಿ ಸ್ಟೇಜಲ್ಲಿ ಇದೆನಾ, ಸೊ ವಿತೌಟ್ ಸರ್ಜರಿ ಹೋಮಿಯೋಪತಿನಲ್ಲಿನೇ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಡ್ಬೋದಾ, ಯಾವ ಒಂದು ಹಂತದಲ್ಲಿದೆ, ಎಷ್ಟರ ಮಟ್ಟಿಗೆ ಸೌದು ಹೋಗಿದೆ, ಯಾವ ಸ್ಟೇಜಲ್ಲಿದೆ ಅಂತ ನಾವು ಎಕ್ಸಾಕ್ಟಾಗಿ ಈ ಎಕ್ಸ್ರೇ ಮುಖಾಂತರ ನಾವು ಎಲ್ಲ ಒಂದು ಜಾಯಿಂಟ್ಸಲ್ಲಿ ಆಗಿರುವಂಥ ತೊಂದರೆಗಳನ್ನು ಪತ್ತೆ ಹಚ್ಬೋದು. ಸೊ ಎರಡನೇದಾಗಿ ರುಮಾಟೆಡ್ ಆರ್ಥ್ರೈಟಿಸ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಆಸ್ಟಿಯೋಆರ್ಥ್ರೈಟಿಸ್ ಅನ್ನೋದು ಒಂದು ಜಾಯಿಂಟಿಗೆ ಎಫೆಕ್ಟ್ ಆದರೆ ಈ ರುಮಾಟೆಡ್ ಆರ್ಥ್ರೈಟಿಸ್ ಅನ್ನೋದು ಒಂದು ಸ್ಮಾಲರ್ ಜಾಯಿಂಟ್ಸಿಂದ ಲಾಂಗರ್ ಜಾಯಿಂಟ್ಸ್ವರೆಗೂ ಎಲ್ಲ ಸಂಧಿಗಳಿಗೂ ಎಫೆಕ್ಟ್ ಆಗುವಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಸೊ ರುಮಾಟೆಡ್ ಆರ್ಥ್ರೈಟಿಸ್ ಅಂದರೆ ಇದು ಆಟೋಇಮ್ಯೂನ್ ಡಿಸೀಸ್, ಇದಕ್ಕೆ ನಾವು ಸ್ವಯಂ ನಿರೋಧಕ ಕಾಯಿಲೆ ಅಂತಲೂ ಕೂಡ ಹೇಳ್ತೀವಿ. ಸೊ ಆಟೋಇಮ್ಯೂನ್ ಡಿಸೀಸ್ಗಳು ಯಾವುದೇ ಒಂದು ಸ್ಪೆಸಿಫಿಕ್ ರೀಸನ್ ಇಲ್ಲದೇ ಬರುವಂಥ ಕಾಯಿಲೆಗಳು. ಸೊ ಒಂದು ಸಲ ಕಾಣಿಸ್ಕೊಂಡ್ರೆ ಇದು ದೀರ್ಘಕಾಲದ ಸಮಸ್ಯೆ. ಸೊ ಯಾವುದೇ ಒಂದು ಬೇರೆ ಥರದ ಆರ್ಥ್ರೈಟಿಸ್ ನಾವು ಕಂಪೇರ್ ಮಾಡಿ ನೋಡೋದಾದರೆ ಏನಾದರೂ ಮೆಡಿಸಿನ್ಸ್ ತಿಂದರೆ, ಪೇನ್ ಕಿಲ್ಲರ್ಸ್ ಇರ್ಬೋದು, ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ, ವಾಕಿಂಗ್ ಮಾಡಿದರೆ ಬೇಗ ಸರಿ ಹೋಗುತ್ತೆ. ಬಟ್ ರುಮೆಟೆಡ್ ಆರ್ಥ್ರೈಟಿಸ್ ಎಲ್ಲ ಆರ್ಥ್ರೈಟಿಸ್ ಕಂಪೇರ್ ಮಾಡಿ ನೋಡೋದಾದರೆ ತುಂಬ ಕಾಂಪ್ಲಿಕೇಟೆಡ್ ಆಗಿರುವಂಥ ಒಂದು ಆರ್ಥ್ರೈಟಿಸ್ ಟೈಪ್ ಅಂತಲೇ ಹೇಳ್ತಾ ಬರ್ಬೋದು. ಇದಕ್ಕೆ ನಾವು ಲಾಂಗ್ ಟರ್ಮ್ ಆಟೋಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಒಂದು ಸಲ ಈ ಕಾಯಿಲೆ ಅನ್ನೋದು ಕಾಣಿಸ್ಕೊಂಡ್ರೆ ಸೊ ಪ್ರತಿಯೊಂದು ಜಾಯಿಂಟ್ಸ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಎಸ್ಪೆಷಲಿ ನಮ್ಮ ಕೈ ಬೆರಳುಗಳಿರ್ಬೋದು, ಕಾಲಿನ ಬೆರಳುಗಳಿರ್ಬೋದು, ಬೆಳಗ್ಗೆ ಎದ್ದಾಗ ಸೊ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ, ಅದು ಒಂದು ಸ್ಪೆಸಿಫಿಕ್ ಸಿಂಪ್ಟಮ್ ಈ ರುಮೆಟೆಡ್ ಆರ್ಥ್ರೈಟಿಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಅಂದಾಗ ಸೊ ಅರ್ಲಿ ಮಾರ್ನಿಂಗ್ ತುಂಬ ವೆದರ್ ಕೋಲ್ಡ್ ಇರುತ್ತೆ. ಸೊ ಮೇನಾಗಿ ಈ ರುಮೆಟೆಡ್ ಆರ್ಥ್ರೈಟಿಸ್ ಪೇನ್ ಹೇಗಿರುತ್ತೆ ಅಂತ ಹೇಳೋದಾದರೆ ಕೋಲ್ಡ್ ವೆದರ್ಗೆ ತುಂಬ ಜಾಸ್ತಿ ಅಗ್ರಿವೇಟ್ ಆಗ್ತಾ ಇರುತ್ತೆ. ಸೊ ಯಾವಾಗ ಇದು ಕೋಲ್ಡ್ಗೆ ಅಗ್ರಿವೇಟ್ ಆಗ್ತಾ ಇರುತ್ತೆ, ಅದರ ಜೊತೆಗೆ ಕೈ ಬೆರಳುಗಳ ಸರೌಂಡಿಂಗ್ ಮತ್ತು ಕಾಲಿನ ಬೆರಳುಗಳ ಸರೌಂಡಿಂಗ್ ಅಥವಾ ಬೇರೆ ಜಾಯಿಂಟ್ಸ್ಗಳ ಸರೌಂಡಿಂಗ್ ಏನಾಗುತ್ತೆ, ತುಂಬ ಜಾಸ್ತಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುತ್ತೆ, ರೆಡ್ನೆಸ್ ಇರುತ್ತೆ, ಸ್ಟಿಫ್ನೆಸ್ ಇರುತ್ತೆ. ಕೈ ಬೆರಳುಗಳು ಮತ್ತು ಕಾಲಿನ ಬೆರಳುಗಳನ್ನೋದು ಮಡ್ಚೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ ಅಥವಾ ನಡಿಬೇಕಾದಾಗ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟಾಗಿ ಸೊ ಇವಾಗ ಬೇರೆ ಥರದ ಆರ್ಥ್ರೈಟಿಸಲ್ಲಿ ನಾವು ಬರೀ ಜಾಯಿಂಟ್ಸ್ಗೆ, ಟಿಶ್ಯೂಸ್ಗೆ, ಟೆಂಡಾನ್ಸ್ಗೆ, ಲಿಗಾಮೆಂಟ್ಸ್ಗೆ ಎಫೆಕ್ಟ್ ಆಗುವಂಥದ್ದು ನೋಡೋದಾದರೆ ರುಮೆಟೆಡ್ ಆರ್ಥ್ರೈಟಿಸಲ್ಲಿ ಸೊ ಜಾಯಿಂಟ್ಸ್ಗಳ ಜೊತೆಗೆ ಬೇರೆ ಥರದ ಅಂಗಗಳಿಗೂ ಎಫೆಕ್ಟ್ ಆಗುವಂಥ ಆರ್ಥ್ರೈಟಿಸ್ ಅಂತ ಹೇಳೋದಾದರೆ ಅದು ರುಮೆಟೆಡ್ ಆರ್ಥ್ರೈಟಿಸ್ ಅಂತ ನಾವು ಹೇಳ್ಬೋದು. ಸೊ ರುಮೆಟೆಡ್ ಆರ್ಥ್ರೈಟಿಸ್ ಇರುವಂಥ ಪೇಷಂಟ್ಸ್ ಸ್ಟಾರ್ಟಿಂಗಲ್ಲಿ ಸೊ ಒಂದು ಸಲ ನೀವು ಇನ್ವೆಸ್ಟಿಗೇಷನ್ಸ್ ಅನ್ನೋದು ಮಾಡಿಸಿದಾಗ ಮುಖ್ಯವಾಗಿ ಮಾಡಬೇಕಾಗಿರುವಂಥ ಟೆಸ್ಟ್ಗಳು ಅಂತ ಹೇಳೋದಾದರೆ ಸೊ CRP ಅಂತ ಹೇಳ್ತೀವಿ, RA ಅಂತ ಹೇಳ್ತೀವಿ, ESR ಟೆಸ್ಟ್ಗಳಂತ ಹೇಳ್ತೀವಿ. ಯಾವಾಗ RA ಮತ್ತು CRP ಪಾಸಿಟಿವ್ ಬರುತ್ತೆ ಆವಾಗ ನಾವು ಇದನ್ನು ರುಮೆಟೆಡ್ ಆರ್ಥ್ರೈಟಿಸ್ ಪಾಸಿಟಿವ್ ಇದೆ ಅಂತ ನಾವಿಲ್ಲಿ ಹೇಳ್ತಾ ಬರ್ಬೋದು. ನೀವು ಇನ್ವೆಸ್ಟಿಗೇಷನ್ಸ್ ಮಾಡಿದ ತಕ್ಷಣವೂ ಕೂಡ ನಿಮಗೆ RA ಪಾಸಿಟಿವ್ ಬಂದಿದೆ ಅಂದರೂ ಕೂಡ ನೀವು ಮತ್ತೆ ಸ್ಟಿರಾಯ್ಡ್ ಮೆಡಿಸಿನ್ಸ್ ಅಥವಾ ಅದರ್ ಮೆಡಿಸಿನ್ಸ್ಗಳನ್ನು ನೀವು ಬಳಸ್ತಾ ಹೋದರೆ ಸೊ ಪೇನಿನ ಇಂಟೆನ್ಸಿಟಿ ಜಾಸ್ತಿ ಆಗೋದಷ್ಟೇ ಅಲ್ಲ, ನೀವು ರುಮೆಟೆಡ್ ಆರ್ಥ್ರೈಟಿಸಲ್ಲಿ ಹಲವಾರು ಥರದ ಕಾಂಪ್ಲಿಕೇಶನ್ಸ್ಗಳನ್ನು ಕೂಡ ಫೇಸ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಆ ಕಾಂಪ್ಲಿಕೇಶನ್ಸ್ಗಳಲ್ಲಿ ಮುಖ್ಯವಾಗಿ ನಾವು ನೋಡೋದಂದರೆ ಈ ರುಮೆಟೆಡ್ ಆರ್ಥ್ರೈಟಿಸ್ ಪೇಷಂಟ್ಸ್ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ಡಿಫಾರ್ಮಿಟಿ ಸ್ಟಾರ್ಟ್ ಆಗುತ್ತೆ. ಡಿಫಾರ್ಮಿಟಿ ಅಂತ ಹೇಳೋದಾದರೆ ಕೈನ ಬೆರಳುಗಳ ಶೇಪೇ ಚೇಂಜ್ ಆಗಿಬಿಡುತ್ತೆ. ಸೊ ಒಂದು ಸಲ ಶೇಪ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಸೊ ಅದನ್ನು ಯಾವುದೇ ರೀತಿಯ ಟ್ರೀಟ್ಮೆಂಟ್ ಕೊಟ್ಟರೂ ಸರಿ ಹೋಗೋದಿಲ್ಲ, ಈವನ್ ಸರ್ಜರಿ ಮಾಡಿದ್ರೂ ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಎರಡನೇದಾಗಿ ಸ್ಕಿನ್ ನೋಡ್ಯೂಲ್ಸ್ ಅಂತ ಹೇಳ್ತೀವಿ, ರುಮೆಟೆಡ್ ನೋಡ್ಯೂಲ್ಸ್ ಅಂತ ಹೇಳ್ತೀವಿ, ಕೈಗಳಲ್ಲಿ ಗಂಟು ಹುಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂರನೇದಾಗಿ ಲಂಗ್ಸ್ಗೆ ಸರೌಂಡಿಂಗಲ್ಲಿ ಇನ್ಫ್ಲಾಮೇಷನ್ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ಫ್ಲಾಮೇಷನ್ ಅಂತ ಹೇಳಿದರೆ ಉರಿಯೂತ,
ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಈ ಲಂಗ್ ಫೈಬ್ರೋಸಿಸ್ ಅನ್ನೋದು ಕೂಡ ಇಟ್ ಈಸ್ ಅ ಕಾಂಪ್ಲಿಕೇಶನ್ ಆಫ್ ರುಮೈಟೆಡ್ ಆರ್ಥೈಟಿಸ್ ಅಂತಲೂ ಕೂಡ ಸಮ್ಟೈಮ್ಸ್ ನಾವು ಹೇಳ್ಬೋದು. ಇನ್ನು ಹಾರ್ಟಿಗೆ ಸಂಬಂಧಪಟ್ಟಿರುವಂಥ ಕಾಂಪ್ಲಿಕೇಶನ್ ಕೂಡ ರುಮೈಟೆಡ್ ಆರ್ಥೈಟಿಸ್ ಪೇಷಂಟ್ಸ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಆ್ಯಂಡ್ ಈವನ್ ರುಮೈಟೆಡ್ ಆರ್ಥೈಟಿಸ್ ಪೇಷಂಟ್ಸಿಗೆ ನಾಟ್ ಓನ್ಲಿ ಹಾರ್ಟ್ ಅಷ್ಟೇ ಅಲ್ಲ, ಸೊ ಲಂಗ್ಸ್ ಅಷ್ಟೇ ಅಲ್ಲ, ಸ್ಕಿನ್ಗೆ ಅಷ್ಟೇ ಅಲ್ಲ, ಲಿವರ್ ಮತ್ತು ಕಿಡ್ನಿಗೆ ಕೂಡ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಇಂಥ ಒಂದು ಕಾಂಪ್ಲಿಕೇಶನ್ಸ್ಗಳನ್ನು ನಾವು ರುಮೈಟೆಡ್ ಆರ್ಥೈಟಿಸ್ ಇರುವಂಥ ಪೇಷಂಟ್ಸಲ್ಲಿ ನೋಡ್ತಾ ಬರ್ಬೋದು. ಇನ್ನು ಮೂರನೇದಾಗಿ, ಸೊ ನಾವು ಇಲ್ಲಿ ಟೈಪ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಒಂದು ಆಸ್ಟಿಯೋಆರ್ಥ್ರೈಟಿಸ್, ರುಮೈಟೆಡ್ ಆರ್ಥ್ರೈಟಿಸ್, ಇವಾಗ ಗೌಟಿ ಆರ್ಥ್ರೈಟಿಸ್. ಸೊ ಗೌಟಿ ಆರ್ಥ್ರೈಟಿಸ್ ಅನ್ನೋದು ಲೆಸ್ ಕಾಮನ್ ಆಗಿ ನೋಡುವಂಥ ಸಮಸ್ಯೆ. ಬಟ್ ಆದರೂ ಈ ಗೌಟಿ ಆರ್ಥ್ರೈಟಿಸ್ ಅಂದರೆ ಏನು, ಯಾವ ಒಂದು ಕಾರಣಕ್ಕಾಗಿ ಬರುತ್ತೆ ಅಂತ ತುಂಬ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಗೌಟಿ ಆರ್ಥ್ರೈಟಿಸ್ ಅಂದರೆ ಇದು ಕೂಡ ಒಂದು ಇನ್ಫ್ಲಾಮೇಟ್ರಿ ಡಿಸೀಸ್ ಅಂತಲೇ ಹೇಳ್ತೀವಿ. ಜಾಯಿಂಟ್ಸ್ಗಳಲ್ಲಿ ಉರಿ ಊತ ಕಾಣಿಸ್ಕೊಳ್ಳುವಂಥದ್ದು. ಅದು ಯಾವ ಒಂದು ಕಂಡೀಷನಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಪ್ರಮಾಣದಲ್ಲಿ ರಕ್ತದಲ್ಲಿ ಕಾಣಿಸ್ಕೊಂಡಾಗ ನಾವು ಅದಕ್ಕೆ ಗೌಟಿ ಅಥವಾ ಗೌಟಿ ಆರ್ಥ್ರೈಟಿಸ್ ಅಂತ ನಾವಿಲ್ಲಿ ಕರಿತಾ ಬರ್ಬೋದು. ಯೂರಿಕ್ ಆ್ಯಸಿಡ್ ಲೆವೆಲ್ ಮೋರ್ ದೆನ್ 6 ಅಥವಾ 7 ಇದ್ದರೆ ನಾವು ಅದಕ್ಕೆ ಗೌಟ್ ಇದೆ ಅಂತ ಡಯಾಗ್ನೋಸ್ ಮಾಡಬಹುದು. ಬಟ್ ಬೇರೆ ಥರದ ಆರ್ಥ್ರೈಟಿಸ್ಗಳಿಗೆ ಕಂಪೇರ್ ಮಾಡಿ ನೋಡೋದಾದರೆ, ಸೊ ಗೌಟಿ ಆರ್ಥ್ರೈಟಿಸ್ ಅನ್ನೋದು ಎಸ್ಪೆಷಲಿ ಕೆಳಗಡೆ ಭಾಗದಲ್ಲಿ ಆ್ಯಂಕಲ್ ಜಾಯಿಂಟ್ಸ್ಗೆ, ಪಾದಕ್ಕೆ ಮತ್ತು ನೀ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗುವಂಥದ್ದು, ಮತ್ತು ಬೆರಳುಗಳಿಗೆ, ಪಾದದ ಬೆರಳುಗಳಿಗೆ ಎಫೆಕ್ಟ್ ಆಗುವಂಥ ಕಾಯಿಲೆ. ಈ ಗೌಟ್ ಬರೋದಕ್ಕೆ ಮುಖ್ಯ ಕಾರಣ ಅಂತ ಹೇಳೋದಾದರೆ ಜಾಸ್ತಿ ಆಲ್ಕೋಹಾಲ್ ಅಡಿಕ್ಷನ್. ಈಗ ತುಂಬ ಜನರಿಗೆ ಎಸ್ಪೆಷಲಿ ಈ ಕಾಯಿಲೆ ಅನ್ನೋದು ನಾವು ಕಂಪೇರಿಟಿವ್ಲಿ ಫಿಮೇಲ್ಸ್ಗೆ ಕಂಪೇರ್ ಮಾಡಿದರೆ, ಮಹಿಳೆಯರಿಗೆ ಕಂಪೇರ್ ಮಾಡಿದರೆ ಪುರುಷರಲ್ಲಿ ಕಾಣ್ತಾ ಬರ್ಬೋದು. ಆಲ್ಕೋಹಾಲ್ ಎಡಿಕ್ಷನ್ ಮತ್ತು ತುಂಬ ಜಾಸ್ತಿ ರೆಡ್ ಮೀಟ್ ಯಾರು ಬಳಸ್ತಾ ಇರ್ತಾರೆ, ಸೊ ಮಾಂಸ ಯಾರು ಜಾಸ್ತಿ ಬಳಸ್ತಾ ಇರ್ತಾರೆ ಅಂಥವರಲ್ಲಿ ನಾವು ಈ ಗೌಟಿ ಆರ್ಥೈಟಿಸನ್ನು ಕಾಣ್ತಾ ಬರ್ಬೋದು. ಎರಡನೇದಾಗಿ ಒಬೆಸಿಟಿ, ತುಂಬ ಜಾಸ್ತಿ ದಪ್ಪ ಇರೋರಲ್ಲಿ ಮತ್ತು ತುಂಬ ಜಾಸ್ತಿ ನಿಂತ್ಕೊಂಡು ಮಾಡುವಂಥ ಕೆಲಸ ಯಾರು ಮಾಡ್ತಾ ಇರ್ತಾರೆ, ಸೊ ಅನ್ಹೆಲ್ದಿ ಡಯಟ್ ಯಾರು ಫಾಲೋಅಪ್ ಮಾಡ್ತಾ ಇರ್ತಾರೆ ಅಂಥವರಲ್ಲಿ ನಾವು ಈ ಗೌಟಿ ಆರ್ಥೈಟಿಸ್ ಅನ್ನೋದು ಜಾಸ್ತಿ ಕಾಣ್ತಾ ಬರ್ಬೋದು. ಸೊ ಇದರ ಪ್ರಮುಖ ಲಕ್ಷಣಗಳಂತ ನಾವು ನೋಡೋದಾದರೆ, ಒಂದು ಪೇನ್ ಇರುತ್ತೆ, ತುಂಬ ಸಿವಿಯರ್ ಇರುತ್ತೆ ಪೇನ್. ಸೆಕೆಂಡ್ ಥಿಂಗ್, ತುಂಬ ಸ್ಟಿಫ್ನೆಸ್ ಇರುತ್ತೆ. ಮೂರನೇದಾಗಿ ಕೈ ಬೆರಳುಗಳು ಮಡ್ಚೋದಕ್ಕೂ ಕಷ್ಟ ಆಗ್ತಾ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಡಿಫಿಕಲ್ಟಿ ಇನ್ ವಾಕಿಂಗ್ ಇರುತ್ತೆ. ಇಂಥ ಎಲ್ಲ ಲಕ್ಷಣಗಳನ್ನೋದು ನಾವಿಲ್ಲಿ ಗೌಟ್ ಇರುವಂಥ ಪೇಷಂಟ್ಸಲ್ಲಿ ಕಾಣಬಹುದು. ಸೊ ಇದಕ್ಕೆ ಪ್ರಮುಖವಾಗಿರುವಂಥದ್ದು ಅಂದರೆ ಯೂರಿಕ್ ಆ್ಯಸಿಡ್ ಲೆವೆಲ್ ಚೆಕಪ್ ಮಾಡಬೇಕಾಗತ್ತೆ. ಯಾವಾಗ ಯೂರಿಕ್ ಆ್ಯಸಿಡ್ ಲೆವೆಲ್ ಮೋರ್ ದೆನ್ 6 ಅಥವಾ 7 ಕಾಣಿಸ್ಕೊಳ್ಳುತ್ತೆ, ನಾವು ಅದಕ್ಕೆ ಗೌಟಿ ಆರ್ಥ್ರೈಟಿಸ್ ಅಂತ ನಾವಿಲ್ಲಿ ಕರಿತಾ ಬರ್ಬೋದು. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನನ್ನ ಹೆಸರು ದುರ್ಗಪ್ಪ ಅಂತ. ಓಕೆ ನಾನು ಸಿರ್ಸಿಯಿಂದ ಕರೆ ಮಾಡ್ತಿದ್ದೀನಿ. ಓಕೆ ನನಗೆ ಸುಮಾರು 4 ದಿನದಿಂದ ಪ್ರಾಬ್ಲಮ್ ಇದೆ, ಮೈಕೈ ನೋವು. ಓಕೆ ಅದ್ರ ಜೊತೆ 3 ತಿಂಗಳಿಂದ ಜ್ವರ ಕೂಡ ಬರ್ತಾ ಇದೆ. ಇದಕ್ಕೇನಾದರೂ ಸಮಸ್ಯೆಗೆ ಏನಾದರೂ ಪರಿಹಾರ ಸಿಗುತ್ತಾ ಮೇಡಮ್? ಖಂಡಿತವಾಗ್ಲೂ ದುರ್ಗಪ್ಪ ಅವರೇ, ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಸ್ವಪ್ನಾಲಿ ಅವರಿದ್ದಾರೆ. ನಿಮ್ಮ ಪ್ರಶ್ನೆಗಳೇನಿದ್ರು ಅವ್ರ ಹತ್ರ ಕೇಳಿ, ನಿಮ್ಮ ನೋವಿಗೆ ಅಥವಾ ಅದಕ್ಕೇನು ಚಿಕಿತ್ಸೆ ಕೊಡಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ ನಿಮಗೆ. ಓಕೆ ಮೇಡಮ್. ಹಲೋ 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 ಹೇಳಿ ಮೇಡಮ್, ನಮಸ್ತೆ. ನನ್ನ ಹೆಸರು ದುರ್ಗಪ್ಪ ಅಂತ. ನಮಸ್ತೆ, ಹೇಳಿ. ಸಿರ್ಸಿಯಿಂದ ಕರೆ ಮಾಡ್ತಿದ್ದೀನಿ. ಓಕೆ ಸುಮಾರು 5-6 ತಿಂಗಳಿಂದ ಜ್ವರ ಮತ್ತು ಮೈಕಲ್ ನೋವುಗಳು ತುಂಬ ಬರ್ತಾ ಇದೆ. ಓಕೆ ಹತ್ತಿರದ ದವಾಖಾನೆಯಲ್ಲಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿನಿ, ಗುಳಿಗೆ ಎಲ್ಲ. ಓಕೆ ಇನ್ನೂ ಕೂಡ ಕಡಿಮೆ ಆಗ್ತಿಲ್ಲ. 4 ದಿನ ಬಿಟ್ಟರೆ ಮತ್ತೆ 4 ದಿನದಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಸಮಸ್ಯೆ. ಈಗ ನಿಮಗೆ ಕಾಯಿಲೆ ಸ್ಟಾರ್ಟ್ ಆಗಿ 4-5 ತಿಂಗಳಾಗಿದೆನಾ? ಹೌದು, 4-5 ತಿಂಗಳಾಗಿರ್ಬೋದು. ಎಲ್ಲ ಒಂದು ಜಾಯಿಂಟ್ಸಲ್ಲೂ ನೋವು ಬರ್ತಾ ಇದ್ದಾನಾ, ಅಥವಾ ಪರ್ಟಿಕ್ಯುಲರ್ ಆಗಿ ಇದೇ ಜಾಯಿಂಟಲ್ಲಿ ಅಂತ ಏನಾದರೂ ನೋವು ಕಾಣಿಸ್ಕೊಳ್ತಾ ಇದ್ದಾನಾ? ಕೈ ಭಾಗ, ಕೈ ಬೆರಳು ಭಾಗ, Okay. ಮಂಡಿ ಭಾಗ, ಓಕೆ. ಈ ಥರ ನೋವು ಬರುತ್ತೆ. ಈ ನೋವುಗಳು ಬರೋಕ್ಕಿಂತ ಮುಂಚೆ ನಿಮಗೆ ವೈರಲ್ ಫೀವರ್, ಜ್ವರ ಏನಾದರೂ ಬಂದಿತ್ತಾ? ಹೌದು, ಜ್ವರ ಕೂಡ ಇತ್ತು. ಓಕೆ, ಅದಕ್ಕೆ ಟ್ರೀಟ್ಮೆಂಟ್ ಏನಾದರೂ ಉಪಯೋಗಿಸ್ತಾ ಇದ್ದೀರಾ? ಜ್ವರಕ್ಕೆ ಏನು ತಗೋತಿಲ್ಲ ಆಯಿತು, ಓಕೆ ಆದರೆ ಪೇನ್ ಕಿಲ್ಲರ್ ಏನಾದರೂ ಇದ್ರೂ ಮೆಡಿಸಿನ್ ತಗೋತಿದ್ದೀನಿ. ಓಕೆ, ಅದಕ್ಕೆ ತಕ್ಕಂತೆ ಏನಾದರೂ ರಕ್ತ ಪರೀಕ್ಷೆಗಳೇನಾದರೂ ಮಾಡಿಸಿದ್ದೀರಾ? ಇಲ್ಲ ಮೇಡಮ್, ಏನೂ ಮಾಡಿಸಿಲ್ಲ. ಓಕೆ, ನೋಡಿ, ಈಗ ನೀವು ಸುಮಾರು 4-5 ತಿಂಗಳುಗಳಿಂದ ನಿಮಗೆ ನೋವಿದೆ ಅಂತ ಹೇಳ್ತಾ ಇದ್ದೀರಾ. ಆಲ್ಮೋಸ್ಟ್ ಎಲ್ಲ ಒಂದು ಜಾಯಿಂಟ್ಸಲ್ಲೂ ಕೂಡ ನೋವು ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಚಿಕ್ಕ ಜಾಯಿಂಟ್ಸಿಂದ ನಿಮಗೆ ಲಾಂಗರ್ ಜಾಯಿಂಟ್ಸ್ವರೆಗೂ ಪೇನ್ ಇದೆ ಅಂತ ಹೇಳ್ತಾ ಇದ್ದೀರಾ. ಕೈ ಬೆರಳು, ಕಾಲಿನ ಬೆರಳುಗಳಲ್ಲೂ ಕೂಡ ನೋವಿದೆ ಅಂತ ಹೇಳ್ತಾ ಇದ್ದೀರಾ. ಆ್ಯಂಡ್ ನೋಡಿ, ಎಷ್ಟೋ ಒಂದು ಸಲ ನಾವೇನಾಗುತ್ತೆ, ಈ ರೂಮಟೆಡ್ ಆರ್ಥ್ರೈಟಿಸ್ ಅಥವಾ ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಅಂತ ನಾವೇನು ಹೇಳ್ತೀವಿ, ಈ ಒಂದು ಕಾಯಿಲೆ ಅನ್ನೋದು ಸುಮಾರು ಜನರಲ್ಲಿ ಹಿಸ್ಟ್ರಿ ಆಫ್ ವೈರಲ್ ಫೀವರ್ ಅಂತ ನಾವೇನು ಹೇಳ್ತೀವಿ,
ಎಷ್ಟೋ ಜನರಿಗೆ ಡೆಂಗು ಆದಮೇಲೆ, ಎಷ್ಟೋ ಜನರಿಗೆ ಚಿಕನ್ ಗುನ್ಯ ಆದಮೇಲೆ, ಈ ವೈರಲ್ ಫೀವರ್ ಆದಮೇಲೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಅದಕ್ಕೆ ವೈರಲ್ ಆರ್ಥೈಟಿಸ್ ಅಂತಲೂ ಕೂಡ ನಾವು ಹೇಳ್ಬೋದು. ಸೊ ಮುಖ್ಯವಾಗಿ ನಿಮಗೆ ರುಮಟೆಡ್ ಆರ್ಥೈಟಿಸ್ ಇದೆನಾ, ವೈರಲ್ ಆರ್ಥೈಟಿಸ್ ಇದೆನಾ, ಸಿರೋ ನೆಗೆಟಿವ್ ಆರ್ಥೈಟಿಸ್ ಇದೆನಾ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಥರದ ಕಾಯಿಲೆಗಳು ಇದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ಬೋದು, ಸ್ವಯಂ ನಿರೋಧಕ ಕಾಯಿಲೆಗಳಂತ ನಾವು ಹೇಳ್ತೀವಿ. ಸೊ ಒಂದು ಸಲ ಈ ಕಾಯಿಲೆ ಅನ್ನೋದು ಕಾಣಿಸ್ಕೊಂಡ್ರೆ ಇದಕ್ಕೆ ಶಾಶ್ವತ ಪರಿಹಾರ ಕೊಡೋದು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಆ ವಿಷಯದಲ್ಲಿ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಸೊ ಕಾಂಪ್ಲಿಕೇಶನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಕೈ ಬೆರಳುಗಳ ಮತ್ತು ಕಾಲಿನ ಬೆರಳುಗಳ ನೋವು ಜಾಸ್ತಿ ಆಗೋದು ಅಷ್ಟೇ ಅಲ್ಲ, ಒಂದು ಹಂತಕ್ಕೆ ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ಗಳನ್ನು ಫಾಲೋ ಮಾಡಲಿಲ್ಲ ಅಂತ ಹೇಳೋದಾದರೆ ಸೊ ಕೈನ ಬೆರಳುಗಳ ಶೇಪ್ ಚೇಂಜ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಎಕ್ಸಾಕ್ಟಾಗಿ ನಿಮಗೆ ಇದೇ ಥರದ ಆರ್ಥ್ರೈಟಿಸ್ ಇದೆನಾ ಇಲ್ವಾ ಅಂತ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ. ಯಾಕಂದರೆ ನೀವು ನೋವಿದೆ ಅಂತ ಹೇಳ್ತಾ ಇದ್ದೀರಾ ಹೊರತು 5 ತಿಂಗಳುಗಳಿಂದ ಯಾವುದೇ ಥರದ ಅದಕ್ಕೆ ತಕ್ಕಂತೆ ಟೆಸ್ಟ್ಗಳನ್ನೋದು ಮಾಡಿಸಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದೀರಾ. ಸೊ ಒಂದು ಸಲ ಡೈರೆಕ್ಟಾಗಿ ಬಂದು ಕನ್ಸಲ್ಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ನಾವಿಲ್ಲಿ ಕೊಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಅದಕ್ಕೆ ತಕ್ಕಂತೆ ಇರುವಂಥ ಇನ್ವೆಸ್ಟಿಗೇಷನ್ಸ್ ಏನಿರುತ್ತೆ, ಟೆಸ್ಟ್ಗಳೇನಿರುತ್ತೆ ಅದನ್ನು ನಾವಿಲ್ಲಿ ಮಾಡಿಸೋದಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಅದ್ರ ಮುಖಾಂತರ ನಿಮಗೆ ಕಾಯಿಲೆ ಯಾವ ಥರ ಇದೆ, ಇಂಟೆನ್ಸಿಟಿ ಎಷ್ಟಿದೆ, ಅಥವಾ ನಿಮಗೆ RA-CRP ಏನಾದರೂ ಪಾಸಿಟಿವ್ ಬಂದರೂ ಕೂಡ ಯಾವ ಒಂದು ಲೆವೆಲಲ್ಲಿದೆ ಅದರ ಮುಖಾಂತರ ನಾವಿಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಸ್ಟಾರ್ಟ್ ಮಾಡ್ತೀವಿ. ಸೊ ಎಕ್ಸಾಕ್ಟಾಗಿ ನೀವು ಕಾಯಿಲೆಗೆ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಏನೂ ಯೂಸ್ ಇಲ್ಲ. ಸೊ ಇಷ್ಟು ಚಿಕ್ಕ ವಯಸ್ಸಲ್ಲೇ ಇವಾಗ ನೀವು ಆಲ್ಮೋಸ್ಟ್ ಈ ಮೆಡಿಸಿನ್ಸ್ಗಳನ್ನು ಬಳಸ್ತಾ ಹೋದರೆ, ಇಂಜೆಕ್ಷನ್ಸ್ ಮತ್ತು ಪೇನ್ ಕಿಲ್ಲರ್ಗಳನ್ನು ಉಪಯೋಗಿಸ್ತಾ ಹೋದರೆ ಅದರಿಂದ ಇನ್ನೊಂದು ನಿಮಗೆ ಸೈಡ್ ಎಫೆಕ್ಟ್ಸ್ಗಳನ್ನು ಫೇಸ್ ಮಾಡ್ತಾ ಹೋಗಬೇಕಿರುತ್ತೆ. ಸೊ ನಾವಿಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಮುಖಾಂತರ, ನ್ಯಾಚುರಲ್ ವೇ ಆಫ್ ಟ್ರೀಟ್ಮೆಂಟ್ ಮುಖಾಂತರ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಶಾಶ್ವತ ಪರಿಹಾರ ಕೊಡೋದಕ್ಕೂ ಹೆಲ್ಪ್ ಮಾಡ್ಬೋದು. ಅದರಿಂದ ಫರ್ದರ್ ಬರುವಂಥ ಕಾಂಪ್ಲಿಕೇಶನ್ಸ್ಗಳನ್ನು ಅವಾಯ್ಡ್ ಮಾಡೋದಕ್ಕೂ ಕೂಡ ಇಲ್ಲಿ ಹೆಲ್ಪ್ ಮಾಡ್ಬೋದು. ಸೊ ನಾವು ಮುಖ್ಯವಾಗಿ ಇಲ್ಲಿ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅನ್ನೋದು ಇಲ್ಲಿ ಬಳಸ್ತಾ ಇದ್ದೀವಿ. ಸೊ ಈ ಒಂದು ಟ್ರೀಟ್ಮೆಂಟ್ನ ಮುಖಾಂತರ ಕಾಯಿಲೆನ ಮೂಲ ಕಾರಣಕ್ಕೆ ನಾವು ಟ್ರೀಟ್ಮೆಂಟ್ ಕೊಡೋದ್ರಿಂದ ನಿಮ್ಮ ಕಾಯಿಲೆ ಒಂದು ಹಂತಕ್ಕೆ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡೋದ್ರ ಜೊತೆಗೆ ಅದರಿಂದ ಆಚೆ ಬರೋದಕ್ಕೆ ಟ್ರೀಟ್ಮೆಂಟ್ನ ಮುಖಾಂತರ ನೀವೇನು ಫಾಲೋ ಮಾಡಬೇಕಿರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜಸ್ ಮಾಡ್ಕೋಬೇಕಿರುತ್ತೆ, ಆಹಾರ ಪದ್ಧತಿನಲ್ಲಿ ಏನು ಚೇಂಜಸ್ ಮಾಡ್ಕೊಳ್ಬೇಕಿರುತ್ತೆ, ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಸಜೆಸ್ಟ್ ಮಾಡೋದಕ್ಕೂ ಹೆಲ್ಪ್ ಮಾಡ್ತೀವಿ. ಓಕೆ ಮ್ಯಾಮ್, ಅದೇ ಇವಾಗ ನಾನೀಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಎಷ್ಟು ತಿಂಗಳು ತಗೋಬೇಕಿರುತ್ತೆ ಮೇಡಮ್? ಕಾಯಿಲೆ ಡ್ಯೂರೇಷನ್ ಏನಿರುತ್ತೆ, ಟ್ರೀಟ್ಮೆಂಟ್ನ ಡ್ಯೂರೇಷನ್ ಏನಿರುತ್ತೆ ಅದು ನಿಮ್ಮ ಕಾಯಿಲೆ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು ಸಲ ನಾವು ಟೆಸ್ಟ್ಗಳನ್ನು ಮಾಡಿಸಿದಾಗ ಯಾವ ಥರದ ಕಾಯಿಲೆ ನಿಮಗೆ ಕಾಣಿಸ್ಕೊಳ್ತಾ ಇದೆ, ನಿಮ್ಮ ಇಂಟೆನ್ಸಿಟಿ ಆಫ್ ಪೇನ್ ಏನಿದೆ, ಡಿಸೀಸ್ ಏನಿದೆ ಅದ್ರ ಮುಖಾಂತರ ಅದಕ್ಕೆ ತಕ್ಕಂತೆ ನಾವಿಲ್ಲಿ ಡ್ಯೂರೇಷನ್ ಅನ್ನೋದು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಕೆಲವರಿಗೆ 6 ತಿಂಗಳು ಆಗ್ಬೋದು, ಕೆಲವರಿಗೆ 1 ವರ್ಷನೂ ಆಗ್ಬೋದು. ಸೊ ಅದಕ್ಕೆ ತಕ್ಕಂತೆ ನಾವು ನೋಡಿಬಿಟ್ಟು ಕರೆಕ್ಟಾಗಿ ಡಿಟೇಲ್ಸಲ್ಲಿ ಕೇಸನ್ನು ತೆಗೆದುಕೊಂಡು ಡಯಾಗ್ನೋಸ್ ಮಾಡಿ ಇಲ್ಲಿ ನಿಮಗೆ ಡ್ಯೂರೇಷನ್ ಅನ್ನೋದು ಸಜೆಸ್ಟ್ ಮಾಡ್ತೀವಿ. ಆಯ್ತು ರೀ ಮೇಡಮ್, ಆಯ್ತು ರೀ, ನಮಸ್ತೆ. ಥ್ಯಾಂಕ್ ಯು. ದುರ್ಗಪ್ಪ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್, ಈಗ ನಾವು ಎಷ್ಟು ಲಕ್ಷಣಗಳಿದ್ದಾವೆ, ಎಷ್ಟು ವಿಧವಾದಂಥ ಆರ್ಥ್ರೈಟಿಸ್ ಇದ್ದಾವೆ ಅಂತ ನಾವು ತಿಳ್ಕೊಂಡ್ವಿ. ಆದರೆ ಸಾಮಾನ್ಯವಾಗಿ ಈ ಪೇನ್ ಬಂದ ಕೂಡಲೇ ನಮಗೆ ಸಂಧಿವಾತದ ಕಾಯಿಲೆ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಾವೇನೋ ಇವತ್ತು ಸ್ಟ್ರೆಸ್ಫುಲ್ ಆದಂಥ ಕೆಲಸ ಮಾಡಿದ್ದೀವಿ ಅಂತಲೂ ಒಂದು ಪೇನ್ ಕಿಲ್ಲರ್ ಮಾತ್ರೆ ತೊಗೊಳ್ತಾರೆ, ಅಥವಾ ಸ್ಪ್ರೇ ಹಾಕ್ಕೊಂಡು ಪೇನ್ ವಾಸಿ ಆಯಿತು ಅಂತ ಸುಮ್ಮನೆ ಆಗಿಬಿಡ್ತಾರೆ. ಆದರೆ ನಮಗೆ ಆರ್ಥ್ರೈಟಿಸ್ ಇದೆ ಅಂತ ಒಬ್ಬ ಪೇಷಂಟ್ ಅದನ್ನು ಹೇಗೆ ಕಂಡು ಹಿಡ್ಕೊಳ್ತಾನೆ, ಅದರ ಲಕ್ಷಣಗಳೇನು ಅಂತ ನೀವೊಂದು ತಿಳಿಸ್ಕೊಡಿ. ಖಂಡಿತ. ಇವಾಗ ನಾವು ಆಸ್ಟಿಯೋ ಆರ್ಥ್ರೈಟಿಸ್, ರುಮಟೆಡ್ ಆರ್ಥ್ರೈಟಿಸ್ ಮತ್ತು ಗೌಟ್ ಆರ್ಥ್ರೈಟಿಸ್ ಬಗ್ಗೆ ನಾವಿಲ್ಲಿ ನೋಡಿದ್ವಿ. ಸೊ ಪ್ರತಿಯೊಂದು ಕಾಯಿಲೆಗೂ ತನ್ನದೇ ಆದ ಒಂದು ಲಕ್ಷಣಗಳಿರುತ್ತೆ. ಅದರ ಜೊತೆಗೆ ಡಯಾಗ್ನೋಸಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಅದರ ಜೊತೆಗೆ ತನ್ನದೇ ಆದ ಒಂದು ಇನ್ವೆಸ್ಟಿಗೇಷನ್ಸ್, ಬ್ಲಡ್ ಟೆಸ್ಟ್ ಇರ್ಬೋದು, ಅದರ್ ಇನ್ವೆಸ್ಟಿಗೇಷನ್ಸ್ ಇರ್ಬೋದು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮುಖಾಂತರವೇ ನಾವು ಕಾಯಿಲೆ ಅನ್ನೋದು ಈಸಿಲಿ ಡಯಾಗ್ನೋಸ್ ಮಾಡ್ಬೋದು. ಬಿಕಾಸ್ ಎಷ್ಟೋ ಜನರಿಗೆ ನೋಡೋದಕ್ಕೆ ಒಂದೇ ಥರ ಲಕ್ಷಣಗಳಿರುತ್ತೆ. ಮೇಲೆ ಲಕ್ಷಣಗಳನ್ನು ನೋಡಿದ ತಕ್ಷಣ ನಿಮಗೆ ಇದೇ ಆರ್ಥ್ರೈಟಿಸ್ ಇದೆ, ನಿಮಗೆ ಇದೇ ಆರ್ಥ್ರೈಟಿಸ್ ಇದೆ ಅಂತ ನಾವು ಹೇಳೋದಕ್ಕೆ ಕಷ್ಟ ಆಗುತ್ತದೆ. ಸೊ ಈಗ ನಾವು 3 ಆರ್ಥ್ರೈಟಿಸ್ ಬಗ್ಗೆ ನಾನು ಹೇಳಿದೆ. ಸೊ ಈಗ ನಾವು ನೆಕ್ಸ್ಟ್ ಕಾಮನ್ ಆಗಿ ನೋಡುವಂಥದ್ದು ಅಂದರೆ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತಲೂ ಕೂಡ ನಾವು ಹೇಳ್ಬೋದು. ಸೊ ಸೋರಿಯಾಟಿಕ್ ಆರ್ಥ್ರೈಟಿಸ್ ಕೂಡ ಒಂದು ಆಟೋ ಇಮ್ಯೂನ್ ಕಾಯಿಲೆ. ಈ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನೋದು ಎಲ್ಲರಲ್ಲಿ ಕಾಣಿಸ್ಕೊಳ್ಳಲ್ಲ. ದೀರ್ಘಕಾಲದಿಂದ ಸೋರಿಯಾಸಿಸ್, ಚರ್ಮದ ಕಾಯಿಲೆಯಿಂದ ಬಳಲ್ತಾ ಇರುವಂಥ ಪೇಷಂಟ್ಸ್ ಯಾವಾಗ ತುಂಬ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ, ಸೊ ಅವರಿಗೆ ಕಾಣಿಸ್ಕೊಳ್ಳುವಂಥ ಒಂದು ಕಾಂಪ್ಲಿಕೇಶನ್ ಅಂತ ಹೇಳೋದಾದರೆ ಸೋರಿಯಾಟಿಕ್ ಆರ್ಥ್ರೈಟಿಸ್. ಇದು ಕೂಡ ಒಂದು ಸಿಮಿಲರ್ ಆಗಿ ರುಮಟೆಡ್ ಆರ್ಥ್ರೈಟಿಸ್ ಥರನೇ ಇರುವಂಥದ್ದು. ಸ್ಮಾಲರ್ ಜಾಯಿಂಟ್ಸಿಂದ ಲಾಂಗರ್ ಜಾಯಿಂಟ್ಸಲ್ಲಿ ಕೂಡ ಸಿವಿಯರ್ ಆಗಿ ಸಂಧಿಗಳಲ್ಲಿ ನೋವನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ.
ತುಂಬ ಜಾಸ್ತಿ ಸ್ಟಿಫ್ನೆಸ್ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಅರ್ಲಿ ಮಾರ್ನಿಂಗ್ ಚಳಿಗೆ ತುಂಬ ಜಾಸ್ತಿ ಆಗುತ್ತೆ, ಬಿಸಿಗೆ ಸ್ವಲ್ಪ ಆರಾಮ್ ಅನಿಸ್ತಾ ಇರುತ್ತೆ. ಸೊ ಇಂಥ ಒಂದು ಲಕ್ಷಣಗಳನ್ನೋದು ನಾವಿಲ್ಲಿ ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರುವಂಥ ಪೇಷಂಟ್ಸಲ್ಲಿ ಕಾಣ್ತಾ ಬರಬಹುದು. ಇನ್ನು ನಾವು ನೋಡೋದಾದರೆ ಆ್ಯಂಕಲೋಸಿಂಗ್ ಸ್ಪಾಂಡಿಲೋಟಿಸ್ ಅಂತಲೂ ಕೂಡ ಹೇಳ್ತೀವಿ. ಈ ಆ್ಯಂಕಲೋಸಿಂಗ್ ಸ್ಪಾಂಡಿಲೈಸಿಸ್ ಕೂಡ ಒಂದು ಪ್ರಮುಖವಾದ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ಕೂಡ ಆಟೋಇಮ್ಯೂನ್ ಕಾಯಿಲೆ ಅಂತಲೇ ಹೇಳ್ತಾ ಹೋಗ್ಬೋದು. ಅದಕ್ಕೆ ನಾವು ಸ್ವಯಂ ನಿರೋಧಕ ಕಾಯಿಲೆ ಅಂತಲೂ ಕೂಡ ಹೇಳ್ತಾ ಬರ್ತೀವಿ. ಸೊ ಒಂದು ಸಲ ಈ ಕಾಯಿಲೆ ಅನ್ನೋದು ಕಾಣಿಸ್ಕೊಂಡ್ರೆ ಸೊ ವಾಸಿ ಆಗೋದಾಗಲಿ ಅಥವಾ ಸಂಪೂರ್ಣವಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಾಗಲಿ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಬಿಕಾಸ್ ಈ ಕಾಯಿಲೆಯಿಂದ ಬಳಲ್ತಾ ಇರೋರು HLA-B27 ಅಂತ ಹೇಳ್ತೀವಿ. ಯಾವಾಗ ಅದು ಟೆಸ್ಟ್ ಅನ್ನೋದು ಪಾಸಿಟಿವ್ ಬರುತ್ತೆ, ಅವರಿಗೆ ತುಂಬ ಸ್ಟಿಫ್ನೆಸ್ ಇರುತ್ತೆ, ತುಂಬ ಸಿವಿಯರ್ ಆಗಿ ಕತ್ತು ನೋವು ಕಾಣಿಸ್ಕೊಳ್ಳುತ್ತೆ, ತುಂಬ ಸಿವಿಯರಾಗಿ ಸೊಂಟ ನೋವಿನ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ, ತುಂಬ ಪೇನ್ ರೇಡಿಯೇಟ್ ಆಗ್ತಾ ಇರುತ್ತೆ, ನರ್ವ್ಸ್ ವೀಕ್ನೆಸ್ ಇರುತ್ತೆ, ಕ್ರಮೇಣವಾಗಿ ತೂಕ ಕಡಿಮೆ ಆಗ್ತಾ ಇರುತ್ತೆ, ತುಂಬ ವೀಕ್ ಆಗ್ತಾ ಹೋಗ್ತಾರೆ, ಎಲ್ಲ ಒಂದು ಜಾಯಿಂಟ್ಸ್ಗೂ ಕೂಡ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಮೇನ್ ಆಗಿ ಇಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಏನು ಅಂದರೆ ನಮ್ಮ ಸೊಂಟದ ಭಾಗದಲ್ಲಿರುವಂಥ ಮೂಳೆಗಳೇನಿರುತ್ತೆ, ವರ್ಟೆಬ್ರಾಸ್ ಏನಿರುತ್ತೆ, ಅಲ್ಲಿ ಇನ್ಫ್ಲಾಮೇಷನ್ ಕಾಣಿಸ್ಕೊಳ್ಳುವಂಥದ್ದು. ಸ್ಪೈನ್ನ ಬೋನ್ಸ್ಗೆ ಇನ್ಫ್ಲಮೇಷನ್ ಅಥವಾ ಸ್ಯಾಕ್ರೋ ಇಲಿಯಾಕ್ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಅಲ್ಲಿ ಉರಿ ಊತ ಕಾಣಿಸ್ಕೊಂಡ್ರೆ ನಾವು ಅದಕ್ಕೆ ಆ್ಯಂಕಲೋಸಿಂಗ್ ಸ್ಪಾಂಡಿಲೋಟಿಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಪ್ರಮುಖವಾಗಿ ಮಾಡಬೇಕಾಗಿರುವಂಥ ಒಂದು ಟೆಸ್ಟ್ ಅಂತ ಹೇಳೋದಾದರೆ HLA-B27 ಆ್ಯಂಟಿಜನನ್ನು ನಾವು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಯಾವಾಗ ಅದು ಪಾಸಿಟಿವ್ ಬರುತ್ತೆ ನಾವು ಈ ಒಂದು ಸಮಸ್ಯೆ, ಈ ಆರ್ಥ್ರೈಟಿಸ್ ಕಾಣಿಸ್ಕೊಂಡಿದೆ ಅಂತ ಹೇಳ್ಬೋದು. ಬಟ್ ಇದನ್ನು ಇಮಿಡಿಯೇಟಾಗಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರಬೇಕಾದಾಗಲೇ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತ ಹೋಮಿಯೋಪತಿ ಟ್ರೀಟ್ಮೆಂಟಿಂದ ಅದನ್ನು ಗುಣಪಡಿಸ್ಬೋದು. ಇನ್ನು ಲೆಸ್ ಕಾಮನ್ ಆಗಿ ಅಂದರೆ ಇದು ಅತಿಯಾದ ಪ್ರಮಾಣದಲ್ಲಿ ಅಥವಾ ಎಲ್ಲರಲ್ಲಿ ಕಾಣಿಸ್ಕೊಳ್ಳುವಂಥದ್ದಲ್ಲ. ಸೊ ಕಾಮನ್ ಆಗಿ ಇನ್ನು ಮಿಕ್ಕಿರುವಂಥ ನಾವು ಆರ್ಥ್ರೈಟಿಸ್ಗಳಂತ ನಾವು ನೋಡೋದಾದರೆ ರಿಯಾಕ್ಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಅಥವಾ ಸೆಪ್ಟಿಕ್ ಆರ್ಥ್ರೈಟಿಸ್ ಅಂತಲೂ ಕೂಡ ಹೇಳ್ಬೋದು. ಈ ಸೆಪ್ಟಿಕ್ ಆರ್ಥ್ರೈಟಿಸ್ ಅಥವಾ ರಿಯಾಕ್ಟಿವ್ ಆರ್ಥ್ರೈಟಿಸ್ ಅನ್ನೋದು ಸೊ ಇನ್ಫೆಕ್ಷನಿಂದ ಕಾಣಿಸ್ಕೊಳ್ಳುವಂಥ ಆರ್ಥ್ರೈಟಿಸ್ ಇರುತ್ತೆ. ಈ ಇನ್ಫೆಕ್ಷನ್ ಅನ್ನೋದು ಮೂಳೆಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಅಂತ ಹೇಳೋದಾದರೆ ನಮ್ಮ ಬಾಡಿನಲ್ಲಿ ಆಗಿರುವಂಥ ಅದರ್ ಪಾರ್ಟ್ಸಲ್ಲಿ ಆಗಿರುವಂಥ ಇನ್ಫೆಕ್ಷನಿಂದ ಜಾಯಿಂಟ್ಸ್ಗಳಲ್ಲಿ ಎಸ್ಪೆಷಲಿ ಮಂಡಿ ಭಾಗದಲ್ಲಿ ಊತ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಅಗೇನ್ ಮತ್ತೆ ನಮಗೆ ನೀ ಜಾಯಿಂಟ್ಸಲ್ಲಿ ಪೇನ್ ಕಾಣಿಸ್ಕೊಳ್ಳುವಂಥದ್ದು, ಆ ಮಂಡಿ ನೋವಿನ ಪೇನಿಂದ ಸ್ಟಿಫ್ನೆಸ್ ಕಾಣಿಸ್ಕೊಳ್ಳುವಂಥದ್ದು, ಬೇರೆ ಕಡೆ ಶಿಫ್ಟ್ ಆಗುವಂಥದ್ದು, ರೇಡಿಯೇಟ್ ಆಗುವಂಥದ್ದು, ಈ ಇನ್ಫೆಕ್ಷನಿಂದ ಕಣ್ಣಲ್ಲಿ ಇನ್ಫ್ಲಾಮೇಷನ್ ಕಾಣಿಸ್ಕೊಳ್ಳುವಂಥದ್ದು, ಕಂಜಕ್ಟಿವೈಟಿಸ್ ಅಂತ ನಾವು ಹೇಳ್ತೀವಿ, ಸ್ಕಿನ್ಗೆ ಎಫೆಕ್ಟ್ ಆಗುವಂಥದ್ದು. ಸೊ ಈ ಥರದ ಲಕ್ಷಣಗಳನ್ನೋದು ನಾವು ಇನ್ಫೆಕ್ಷನ್ ಇರುವಂಥ ಸಂಧಿವಾತಗಳಲ್ಲಿ ಅಥವಾ ಆರ್ಥ್ರೈಟಿಸಲ್ಲಿ ನಾವಿಲ್ಲಿ ಕಾಣ್ತಾ ಬರ್ಬೋದು. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ ಮೇಡಮ್. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರು ಮಾತಾಡೋದು? ನಾನು ಗೌರಮ್ಮ ಅಂತ. ಗೌರಮ್ಮ ಹೇಳಿ. ನಮಸ್ಕಾರ. ನಮಸ್ತೆ, ನಾನು ಹರಪನಹಳ್ಳಿಯಿಂದ ಮಾತಾಡ್ತಿದ್ದೀನಿ ಮೇಡಮ್. ಓಕೆ. ನನಗೆ 4 ವರ್ಷದ ಹಿಂದಗಡೆ ಚಿಕನ್ ಗುನ್ಯ ಆಗಿತ್ತು ಮೇಡಮ್. ಕಾಲ್ ನಡಿಯಕ್ಕೆ ಆಗ್ತಿಲ್ಲ, ಬಗ್ಗಕ್ಕಾಗ್ತಿಲ್ಲ, ಕುತ್ಕೊಳಕ್ಕಾಗ್ತಿಲ್ಲ. ನಿಮ್ಮ ಪ್ರೋಗ್ರಾಮ್ ನೋಡಿದ್ವಿ, ತುಂಬ ಚೆನ್ನಾಗಿ ಬರ್ತಿದೆ. ಅದಕ್ಕಾಗಿ ಡಾಕ್ಟರ್ ಹತ್ರ ನಮ್ಮ ಸಮಸ್ಯೆಗೆ ನಾನು ಕೇಳಿ ಏನು ಪರಿಹಾರ ತಗೋಬೋದು ಅಂತ ಮಾತಾಡೋಕ್ಕೆ ಫೋನ್. ಖಂಡಿತವಾಗ್ಲೂ ಗೌರಮ್ಮ ಅವರೇ, ಈ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇನೆ. ನಿಮಗೆ ಏನೇ ಸಮಸ್ಯೆ ಇದ್ದರೂ ಆ ಸಮಸ್ಯೆಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಶ್ನೆ ಇದ್ದರೂ ನೀವು ಡಾಕ್ಟರ್ ಹತ್ರ ಕೇಳಿ ಅದಕ್ಕೆ ಪರಿಹಾರನ ಕಂಡುಕೊಳ್ಳಿ ಗೌರಮ್ಮ. ಹಲೋ 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 ಹೇಳಿಮ್ಮ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ಆಗಲೇ ಶ್ರುತಿ ಅವ್ರಿಗೆ ಹೇಳ್ದಂಗೆ ನನಗೆ 4 ವರ್ಷದ ಕೆಳಗಡೆ ಚಿಕನ್ ಗುನ್ಯ ಬಂದಿತ್ತು ಮೇಡಮ್. ಚಿಕನ್ ಗುನ್ಯದಿಂದ ಫೀವರ್ ಬಂದಿತ್ತು. ಫೀವರ್ ಕಡಿಮೆ ಆಯಿತು. ಅದಾದ್ಮೇಲೆ ಜಾಯಿಂಟ್ಸ್ ಪೇನ್ ಹಾಗೇ ಉಳ್ಕೊಂಡಿದೆ. ಫಿಸಿಯೋಥೆರಪಿ ಟ್ರೀಟ್ಮೆಂಟು ಸಹ ತಗೊತಾ ಇದ್ವಿ. ತಗೊಂಡಾಗ ಸ್ವಲ್ಪ ಕಡಿಮೆ ಅನಿಸಿ ಸ್ವಲ್ಪ ಆರಾಮ್ ಅನಿಸುತ್ತೆ. ಮತ್ತೆ ತಿರ್ಗಾ ಅದೇ ಥರ ನೋವು ಇರುತ್ತೆ. ಎದ್ದೇಳಕ್ಕೂ ಕುತ್ಕೊಳಕ್ಕೂ ಬೇಗ ನಡೆದಾಡಕ್ಕೂ ಆಗೋದಿಲ್ಲ. ಓಕೆ. ಸೊ ಹೀಗಾಗಿ ನಾವು ಈಗ ಯಾವ ಥರ ಟ್ರೀಟ್ಮೆಂಟ್ ತೊಗೊಂಡ್ರೆ ಇಲ್ಲಿ ನಮಗೊಂದು ರಿಲೀಫ್ ಅನ್ನೋದು ಸಿಗುತ್ತೆ, ಹೇಳ್ಕೊಡ್ತೀರಾ ಮೇಡಮ್? ಓಕೆ ಅಮ್ಮ. ಸೊ ಈ ವೈರಲ್ ಫೀವರಿಂದ ನಿಮಗೆ ಈ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಸೊ ನೀವು ಇಲ್ಲಿವರೆಗೂ ಓನ್ಲಿ ಪೇನ್ ಕಿಲ್ಲರ್ಸ್ ಮಾತ್ರ ಬಳಸ್ತಾ ಇದ್ದೀರಾ ಅಥವಾ ಏನಾದರೂ ನ್ಯಾಚುರಲ್ ಟ್ರೀಟ್ಮೆಂಟ್ ಏನಾದರೂ ಬಳಸ್ತಿದ್ದೀರಾ? ಪೇನ್ ಕಿಲ್ಲರ್ ಅಂತ ಯಾವಾಗ ನೋವು ಕಾಣಿಸ್ಕೊಂಡಾಗ ಯೂಸ್ ಮಾಡ್ತಾ ಇದ್ವಿ ಮೇಡಮ್. ಅದಾದ್ಮೇಲೆ ಫಿಸಿಯೋಥೆರಪಿನೂ ಸಹ ಜೊತೆಗೆ ತಗೊತಾ ಇದ್ವಿ. ಓಕೆ. ಅದು ತಗೊಂಡಾಗ ಸ್ವಲ್ಪ ರಿಲೀಫ್ ಕಾಣಿಸೋದು ಅಷ್ಟೇ. ಓಕೆ. ನಿಮಗೆ ವಯಸ್ಸು ಎಷ್ಟಮ್ಮ ಇವಾಗ? ನನಗೆ ಈಗ 38 ಮೇಡಮ್. ಓಕೆ ಅಮ್ಮ, ಸರಿ. ಸೊ ನೋಡಿ, ಸುಮಾರು ದಿವಸದಿಂದ ನಿಮ್ಗೆ ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಆವಾಗಲೇ ನಾನು ಒಬ್ಬರಿಗೆ ಕಾಲರಿಗೂ ಕೂಡ ಹೇಳಿದೆ. ಸೊ ಒಂದು ಸಲ ನಮಗೆ ವೈರಲ್ ಫೀವರ್ ಅಂತ ಏನು ಹೇಳ್ತೀವಿ, ಡೆಂಗು ಫೀವರ್ ಇರ್ಬೋದು, ಚಿಕನ್ ಗುನ್ಯ ಇರ್ಬೋದು, ಈ ವೈರಲ್ ಫೀವರ್ ಬಂದಾದಮೇಲೆ ಎಷ್ಟೋ ಜನರಿಗೆ ಆ ಪೇನ್ಗಳು ಏನು ಉಳ್ಕೊಂಡಿದೆ, ಕೆಲವೊಬ್ಬರಿಗೆ 6 ತಿಂಗಳವರೆಗೂ ಹೋಗಿಲ್ಲ, ಕೆಲವೊಬ್ಬರಿಗೆ 6 ವರ್ಷ ಆದರೂ ಆ ನೋವುಗಳನ್ನೋದು ಕಡಿಮೆ ಆಗ್ತಾ ಇಲ್ಲ. ವೈರಲ್ ಫೀವರ್ ಅಥವಾ ಈ ವೈರಲ್ ಲೋಡ್, ಇನ್ಫೆಕ್ಷನ್ ಲೋಡ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಆ ಒಂದು ಟೈಮಲ್ಲಿ ನಿಮಗೆ ಕಾಣಿಸ್ಕೊಂಡಾಗ ಫೀವರ್ ಕಡಿಮೆ ಆಗೋದಕ್ಕೆ ನೀವೇನು ಇಂಗ್ಲೀಷ್ ಮೆಡಿಸಿನ್ಸ್
ಮೆಡಿಸಿನ್ಸ್ಗಳನ್ನು ಬಳಸ್ತೀರಾ, ಅದರಿಂದ ನಿಮ್ಮ ಜ್ವರ ಕಡಿಮೆ ಆಗುತ್ತೆ. ಬಟ್ ಆ ರಕ್ತದಲ್ಲಿ ಆ ಇನ್ಫೆಕ್ಷನ್ ಲೋಡ್ ಹಾಗೆ ಉಳ್ಕೊಳ್ಳುತ್ತೆ. ಎಷ್ಟೋ ಜನರಿಗೆ ದಿನೇ ದಿನೇ ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ನಿಮ್ಮ ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ, ಬೋನ್ಸ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಮುಂಚೆದಷ್ಟು ನಿಮ್ಮ ಬಾಡಿನಲ್ಲಿ ಆ್ಯಕ್ಟಿವಿಟೀಸ್ ಸ್ಟ್ರಾಂಗ್ ಆಗಿರೋದಿಲ್ಲ. ಸೊ ಅದೆಲ್ಲನೂ ಕೂಡ ನಿಮಗೆ ಜಾಸ್ತಿ ಬೆಳೀತಾ ಹೋದಷ್ಟು ಪೇನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮುಂಚೆ ನೀವು ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಇವಾಗ ನಿಮಗೆ ಜಾಸ್ತಿ ಓಡಾಡೋದಕ್ಕಾಗೋದಿಲ್ಲ, ಈಸಿಲಿ ಫ್ಲೆಕ್ಸಿಬಲ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಮೂಮೆಂಟ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೆ ತಕ್ಕಂತೆ ಹಲವಾರು ಟೆಸ್ಟ್ಗಳಿರುತ್ತೆ. ಸೊ ಖಂಡಿತ ಒಂದು ಸಲ ಅದಕ್ಕೆ ಸಂಬಂಧಪಟ್ಟಂತೆ ESR, RA ಮತ್ತು CRP ಅನ್ನೋ ಟೆಸ್ಟ್ಗಳನ್ನು ಮಾಡಿಸಿ ಅದ್ರ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ ಥರದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ. ಈಗ ನೀವು ಹೇಳ್ತಿರುವಂಥ ಲಕ್ಷಣಗಳ ಪ್ರಕಾರ ಇದನ್ನು ವೈರಲ್ ಆರ್ಥ್ರೈಟಿಸ್ ಅಂತಲೇ ನಾವು ಹೇಳ್ತಾ ಬರ್ಬೋದು. ಸೊ ಒಂದು ಸಲ ಇದನ್ನು ಕಾಣಿಸ್ಕೊಂಡ್ರೆ ಸೊ ನಿಮಗೆ ಒಂದು ಜಾಯಿಂಟಲ್ಲಿ ಅಂತ ಅಷ್ಟೇ ಅಲ್ಲ, ಎಲ್ಲ ಜಾಯಿಂಟ್ಸ್ಗಳಲ್ಲೂ ನೋವು ಕಾಣಿಸ್ಕೊಳ್ಳುತ್ತೆ. ಅರ್ಲಿ ಮಾರ್ನಿಂಗ್ ತುಂಬ ಸ್ಟಿಫ್ನೆಸ್ ಇರುತ್ತೆ ನಿಮಗೆ, ಕೈ ಬೆರಳುಗಳಲ್ಲಿ, ಕಾಲಿನ ಬೆರಳುಗಳಲ್ಲಿ ಸೊ ಊತ ಕಾಣಿಸ್ಕೊಳ್ಳುವಂಥದ್ದು, ಸ್ಟಿಫ್ನೆಸ್ ಇರುವಂಥದ್ದು, ಕೋಲ್ಡಿಗೆ ಜಾಸ್ತಿ ಅಗ್ರಿವೇಟ್ ಆಗುವಂಥದ್ದು, ಸ್ವಲ್ಪ ಬಿಸಿಲಿಗೆ ಬೆಟರ್ ಫೀಲ್ ಆಗ್ತಾ ಇರುತ್ತೆ. ಸೊ ಇದನ್ನು ನೀವು ಹೀಗೆ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ಸೊ ಫಿಸಿಯೋಥೆರಪಿ ನೀವು ಬಳಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಸಮ್ಟೈಮ್ಸ್ ಏನಾಗುತ್ತೆ, ಕೆಲವೊಂದು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಕೆಲವೊಂದು ಕಾಯಿಲೆಗಳು ಹೇಗಿರುತ್ತೆ ಅಂದರೆ ನ್ಯಾಚುರಲ್ ವೇ ಆಫ್ ಟ್ರೀಟ್ಮೆಂಟ್, ಎಕ್ಸಸೈಸಸ್ಸಿಂದ ನೀವು ಫಿಸಿಯೋಥೆರಪಿ ಮುಖಾಂತರ ನೀವು ಕಡಿಮೆ ಮಾಡ್ಕೋಬೋದು. ಫಿಸಿಯೋಥೆರಪಿಯಿಂದ ಇವಾಗ ನಿಮ್ಮ ಪೇಯ್ನ ಇಂಟೆನ್ಸಿಟಿ ಕಡಿಮೆ ಆಗ್ಬೋದು, ಬಟ್ ನಿಮಗೆ ಆ ಇನ್ಫೆಕ್ಷನ್ ಲೋಡ್ ಏನಿದೆ ಅದನ್ನು ಕಂಪ್ಲೀಟಾಗಿ ಹೋಗಬೇಕು, ಶಾಶ್ವತ ಪರಿಹಾರ ಸಿಗಬೇಕು ಅಂತಂದರೆ ಅದಕ್ಕೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಮುಖಾಂತರ ಅದು ಸಾಧ್ಯ ಅಂತಲೇ ಹೇಳ್ತಾ ಬರ್ಬೋದು. ಸೊ ನಾವಿಲ್ಲಿ ಕಾಯಿಲೆನ ಮೂಲ ಕಾರಣ ಅನ್ನೋದು ತಿಳ್ಕೊಂಡು ಆ ಮೂಲ ಕಾರಣಕ್ಕೆ ಟ್ರೀಟ್ಮೆಂಟ್ಗಳನ್ನೋದು ಕೊಡ್ತಾ ಹೋಗ್ತೀವಿ. ಹಂತ ಹಂತವಾಗಿ ನಿಮಗೆ ಇನ್ಫೆಕ್ಷನ್ ಕಡಿಮೆ ಆದಷ್ಟು ನೋವಿನ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಪೇನ್ ಬೇರೆ ಕಡೆ ಶಿಫ್ಟ್ ಆಗುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಸ್ವಲ್ಪ ಪೌಷ್ಟಿಕ ಆಹಾರದ ಸೇವನೆ ಜಾಸ್ತಿ ಮಾಡ್ತಾ ಹೋಗಿ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರುತ್ತೆ, ಎಕ್ಸಸೈಸಸ್ ಇರುತ್ತೆ, ಯಾವ ಥರದ ಎಕ್ಸಸೈಸಸ್ ಮಾಡಬೇಕು ದಿನ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ವಾರ್ಮ್ ವಾಟರ್ ಜಾಸ್ತಿ ಪ್ರಿಫರ್ ಮಾಡ್ತಾ ಹೋಗಿ, ಕೋಲ್ಡ್ಗೆ ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗಿ. ಸೊ ಈ ಥರ ನೀವು ಕೂಡ ಟ್ರೀಟ್ಮೆಂಟ್ನ ಜೊತೆಗೆ ಮೆಡಿಸಿನ್ಸ್ನ ಜೊತೆಗೆ ಫಾಲೋ ಅಪ್ ಮಾಡ್ತಾ ಹೋದರೆ ನಿಮಗೆ ಇನ್ನೂ ಬೇಗ ನಾವು ಇದಕ್ಕೆ ಸೊಲ್ಯೂಷನ್ ಕೊಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಸರಿ ಮೇಡಮ್, ಧನ್ಯವಾದ, ಬರ್ತೀವಿ. ಥ್ಯಾಂಕ್ ಯು. ಗೌರಮ್ಮ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆರ್ಥ್ರೈಟಿಸ್ ಅಂತಂದರೆ ಈ ಮೂಳೆಗಳಲ್ಲಿ ಆಗುವಂಥ ವ್ಯತ್ಯಾಸಗಳು ಅಂತ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಈ ಆರ್ಥ್ರೈಟಿಸ್ ಅನ್ನೋ ಕಾಯಿಲೆ ಒಳಗಡೆ ಈ ಸ್ಲಿಪ್ ಡಿಸ್ಕ್ ಅನ್ನುವಂಥ ಕಾಯಿಲೆ ಜನರನ್ನು ತುಂಬಾ ಕಾಡ್ತಾ ಇದೆ. ಇದು ಯಾವ ಏಜ್ ಗ್ರೂಪ್ಗೆ ಬರುತ್ತೆ? ಈ ಸ್ಲಿಪ್ ಡಿಸ್ಕ್ ಅಂದರೆ ಏನು ಅಂತ ಜನರಿಗೆ ತಿಳಿಸ್ಕೊಡಿ. ಓಕೆ, ಸೊ ನೋಡಿ, ಮುಖ್ಯವಾಗಿ ಈಗ ಈ ಡಿಸ್ಕ್ ಸಂಬಂಧಪಟ್ಟಿರುವಂಥದ್ದು ಅಂದರೆ ಇದು ನಮ್ಮ ಬ್ಯಾಕಿಗೆ ಸಂಬಂಧಪಟ್ಟಿರುವಂಥದ್ದು. ಡಿಸ್ಕ್ ಪ್ರಾಬ್ಲಮ್ಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ಪ್ರಮಾಣದಲ್ಲಿ ನೋಡ್ತಾ ಇದ್ದೀವಿ. ಸೊ ಡಿಸ್ಕ್ಗೆ ನಮಗೆ ಬ್ಯಾಕಿಗೆ, ನಮ್ಮ ಸೊಂಟದ ಭಾಗದ ಬೋನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಪ್ರತಿಯೊಂದು ಮನುಷ್ಯನಲ್ಲಿ ಈ ಬ್ಯಾಕ್ ಬೋನ್ಸ್ ಅಥವಾ ಸೊಂಟದ ಭಾಗದಲ್ಲಿರುವಂಥ ಬೋನ್ಸ್ ಯಾವ ಥರ ರಚನೆ ಆಗಿರುತ್ತೆ ಅಂದರೆ ನಮಗೆ ಕತ್ತಿನ ಭಾಗದಿಂದ ಸೊಂಟದ ಭಾಗದವರೆಗೂ ಸೊ 33 ಮೂಳೆಗಳಂತ ನಾವು ಹೇಳ್ತೀವಿ, ಅಥವಾ 33 ವರ್ಟೆಬ್ರಾಸ್ ಅಂತ ನಾವು ಹೇಳ್ತೀವಿ. ಸೊ ಇದಕ್ಕೆ ನಾವು ಡಿವೈಡ್ ಮಾಡಿ ನೋಡೋದಾದರೆ ಸೊ ಕತ್ತಿನ ಮೇಲ್ಭಾಗಕ್ಕೆ ನಾವು ಸರ್ವೈಕಲ್ ರೀಜನ್ ಅಂತ ಹೇಳ್ತೀವಿ. ಸೊ ಅದರ ಕೆಳಗಡೆ ಭಾಗಕ್ಕೆ ನಾವು ಥೊರಾಸಿಕ್ ರೀಜನ್ ಅಂತ ಹೇಳ್ತೀವಿ. ಇನ್ನು ಕೆಳಗಡೆ ಭಾಗದ ಸೊಂಟದ ಭಾಗದಕ್ಕೆ ನಾವಿಲ್ಲಿ ಲಂಬಾರ್ ರೀಜನ್ ಅಂತ ಹೇಳ್ತೀವಿ. ಇನ್ನು ಅದಕ್ಕಿಂತ ಕೆಳಗಡೆ ಭಾಗದಲ್ಲಿ ನಾವು ನೋಡೋದಾದರೆ ಸ್ಯಾಕ್ರಲ್ ರೀಜನ್ ಮತ್ತು ಲಾಸ್ಟಿಗೆ ನಾವು ಕೊಕಿಕ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ನಾವು ಟೈಪ್ಸ್ ಆಗಿ ಇಲ್ಲಿ ಹಿಂದಿನ ಭಾಗಕ್ಕೆ, ಬೆನ್ನಿನ ಭಾಗಕ್ಕೆ ನಾವು ಡಿವೈಡ್ ಮಾಡಿ ನೋಡುವಂಥದ್ದು. ಸೊ ಮೊದಲನೇದಾಗಿ ಸ್ಲಿಪ್ ಡಿಸ್ಕ್ ಅಥವಾ ಡಿಸ್ಕ್ ಪ್ರಾಬ್ಲಮ್ಸ್ ಅನ್ನೋದು ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂದರೆ ಮುಖ್ಯವಾಗಿ ನಾವು ಕೂಡುವಂಥ ಪೊಸಿಷನ್ ಏನಿರುತ್ತೆ, ನಾವು ಮಾಡ್ತಾ ಇರುವಂಥ ಕೆಲಸಗಳನ್ನೋದು ಕೂತ್ಕೊಂಡು ಮಾಡುವಂಥ ಪೋಸ್ಚರ್ ಇರ್ಬೋದು, ಮಲ್ಕೊಂಡಾಗ ಇರುವಂಥ ಪೋಸ್ಚರ್ ಇರ್ಬೋದು. ಸೊ ನಾವು ಮಾಡ್ತಿರುವಂಥ ಕೆಲಸದ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ. ಎರಡನೇದಾಗಿ ಹೆವಿ ಲಿಫ್ಟಿಂಗ್. ಇವಾಗ ನಮ್ಮ ಹೈಟ್ಗೆ, ನಮ್ಮ ಏಜ್ಗೆ ತಕ್ಕಂತೆ ಸೊ ನಾವು ಎಷ್ಟು ತೂಕ ಎತ್ತಬಹುದಾಗುತ್ತೆ, ನಮ್ಮ ಜಾಯಿಂಟ್ಸ್ ಎಷ್ಟು ಅನ್ನೋದು ಬಿಯರ್ ಮಾಡಬೇಕಾಗುತ್ತೆ, ಅಷ್ಟೇ ಮಾಡೋಕ್ಕಾಗೋದು. ಸೊ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ತೂಕ ಎತ್ತಕ್ಕೆ ಹೋದಾಗ ಅಥವಾ ಹೆವಿ ಲಿಫ್ಟಿಂಗಿಂದ ಏನಾಗುತ್ತೆ, ಸಮ್ಟೈಮ್ಸ್ ಈ ಡಿಸ್ಕ್ ಸ್ಲಿಪ್ ಆಗುವಂಥದ್ದು ಅಥವಾ ಬಲ್ಜ್ ಆಗುವಂಥದ್ದು, ಇಂಟ್ರಾವರ್ಟೆಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತಲೂ ಕೂಡ ನಾವು ಹೇಳ್ತೀವಿ. ಸೊ ಡಿಸ್ಕಲ್ಲಿ ಬಲ್ಜಿಂಗ್ ಕಾಣಿಸ್ಕೊಳ್ಳುವಂಥದ್ದು, ನರ್ವ್ಸ್ ವೀಕ್ ಆಗುವಂಥದ್ದು, ನರ್ವ್ಸ್ ಕಂಪ್ರೆಷನ್ ಆಗುವಂಥದ್ದು. ನರ್ವ್ಸ್ ಕಂಪ್ರೆಷನ್ ಅಂತ ಹೇಳೋದಾದಾಗ ಯಾವಾಗ ಹಿಂದಿನ ಮೂಳೆಗಳಲ್ಲಿ ಗ್ಯಾಪ್ ಕಡಿಮೆ ಆಗ್ತಾ ಹೋಗುತ್ತೆ, ಈ ಮೂಳೆಗಳು ಹತ್ತಿರ ಬಂದಾಗ ಆ ನರ್ವ್ಸ್ಗೆ ಒತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ನರ್ವ್ಸ್ ಕಂಪ್ರೆಷನ್ ಅಂತ ಹೇಳ್ತೀವಿ. ಅಂಥ ಟೈಮಲ್ಲಿ ಏನಾಗುತ್ತೆ, ಈವನ್ ಪೇನ್ ಎಲ್ಲ ಕಡೆನೂ ಶಿಫ್ಟ್ ಆಗುತ್ತೆ. ಬಿಕಾಸ್ ಮೇಲ್ಭಾಗದಿಂದ ಕೆಳಗಡೆ ಭಾಗವರೆಗೂ ಈ ಸ್ಪೈನ್ ನರ್ವ್ಸ್ ಅನ್ನೋದು ಎಲ್ಲ ಕಡೆನೂ ಒಂದೇ ಕನೆಕ್ಟೆಡ್ ಇರೋದ್ರಿಂದ ಒಂದು ಕಡೆ ಎಫೆಕ್ಟ್ ಆದರೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದರೆ
ಕೆಳಗಡೆ ಭಾಗದಿಂದ ಕತ್ ಭಾಗಕ್ಕೂ ಹೋಗ್ಬೋದು, ಅಥವಾ ಕತ್ತಿನ ಭಾಗದಿಂದ ಶೋಲ್ಡರ್ ಜಾಯಿಂಟಿಗೆ ಎಫೆಕ್ಟ್ ಆಗುತ್ತೆ. ಶೋಲ್ಡರ್ ಜಾಯಿಂಟಿಂದ ಕೈ ಬೆರಳುಗಳಿಗೆ ನೋವು ಅನ್ನೋದು ಶಿಫ್ಟ್ ಆಗುವಂಥದ್ದು. ಯಾವಾಗ ಡಿಸ್ಕ್ ಪ್ರಾಬ್ಲಮ್ಸ್ ಅನ್ನೋದು, ಅಥವಾ ಇದರಲ್ಲಿ ನಾವು ವಿಧಗಳಂತ ನಾವು ನೋಡೋದಾದರೆ, ಈವನ್ ಕತ್ತಿನ ನೋವಲ್ಲಿ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಅಂದರೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಇನ್ನು ಸೊಂಟದ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥ ಸಮಸ್ಯೆಗಳಿಗೆ ನಾವು ಲಂಬಾರ್ ಸ್ಪಾಂಡಿಲೋಸಿಸ್ ಅಂತಲೂ ಹೇಳ್ತೀವಿ. ಇದು ನರ್ವ್ಸ್ಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆ. ಯಾವಾಗ ನಾವು ಸ್ಪಾಂಡಿಲೋಸಿಸ್ ಕಾಣಿಸ್ತಾ ಇದ್ರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ನೆಗ್ಲಿಜೆನ್ಸಿ ಮಾಡ್ತಾ ಹೋದರೆ ರ್ಯಾಡಿಕ್ಯುಲೋಪತಿ ಅನ್ನೋ ಒಂದು ಸಮಸ್ಯೆನೂ ಕೂಡ ಇಲ್ಲಿ ಕಾಣ್ತಾ ಬರ್ಬೋದು. ಹಾಗಂದರೆ ನರ್ವ್ಸ್ ವೀಕ್ನೆಸ್ ಕಾಣಿಸ್ಕೊಳ್ಳುವಂಥದ್ದು, ತೊಡೆ ಭಾಗದಿಂದ ಪಾದದ ಭಾಗವರೆಗೂ ಪೇನ್ ಶಿಫ್ಟ್ ಆಗುವಂಥದ್ದು, ಸೆಳೆತ ಬರುವಂಥದ್ದು. ಎಷ್ಟೋ ಜನ ಹೇಳ್ತಾರೆ ಸೆಳೆತ ಬರುತ್ತೆ, ತುಂಬ ಜೋಮ್ ಬರ್ತಾ ಇದೆ, ದಿನೇ ದಿನೇ ಸ್ಪರ್ಶ ಕಡಿಮೆ ಆಗ್ತಾ ಇದೆ, ಪಾದದಲ್ಲಿ ಏನಾದರೂ ಮುಟ್ಟಿದ್ರೂ ಗೊತ್ತಾಗ್ತಾ ಇಲ್ಲ, ಏನಾದರೂ ಚುಚ್ಚಿದ್ರೂ ಗೊತ್ತಾಗ್ತಾ ಇಲ್ಲ. ಸೊ ರ್ಯಾಡಿಕ್ಯುಲೋಪತಿ ಅನ್ನೋದು ನೆಗ್ಲಿಜೆನ್ಸಿ ಮಾಡಿದಾಗ ಉಂಟಾಗುವಂಥ ಒಂದು ಕಾಂಪ್ಲಿಕೇಶನ್ ಅಂತ ನಾವಿಲ್ಲಿ ಹೇಳ್ತಾ ಬರ್ಬೋದು. ಅದನ್ನು ಯೂಶ್ವಲಿ ನಾವು ಡಿಸ್ಕಿಗೆ ಸಂಬಂಧಪಟ್ಟಿರುವಂಥ ಅಥವಾ ಡಿಸ್ಕ್ ಪ್ರಾಬ್ಲಮಿಂದ ಉಂಟಾಗುವಂಥ ಸಮಸ್ಯೆಗಳಲ್ಲಿ ನೋಡುವಂಥ ಒಂದು ಕಾಂಪ್ಲಿಕೇಶನ್ ಅಂತ ನಾವಿಲ್ಲಿ ಅದ್ರ ಬಗ್ಗೆ ಹೇಳ್ಬೋದು. ಸ್ಲಿಪ್ ಡಿಸ್ಕ್ ಬಗ್ಗೆ ತಿಳಿಸ್ಕೊಟ್ರಿ. ಇತ್ತೀಚಿನ ನಮ್ಮೆಲ್ಲರ ಜೀವನ ಶೈಲಿ ಕೂಡ ಈ ಆರ್ಥರೈಟಿಸ್ ಕಾಯಿಲೆಗೆ ಕಾರಣ ಅಂತ ಹೇಳಿದ್ರಿ. ಹೌದು. ನಮ್ಮ ಜೀವನ ಶೈಲಿಯನ್ನು ಈ ಕಾಯಿಲೆ ಬಂದ ನಂತರ ಅಥವಾ ಬರೋಕ್ಕೆ ಮುಂಚೆ ನಮ್ಮ ಜೀವನ ಶೈಲಿಯನ್ನು ಹೇಗೆ ಬದಲಾಯಿಸ್ಕೊಳ್ಬೇಕು? ಸೊ ಖಂಡಿತ ಪ್ರತಿಯೊಂದು ಕಾಯಿಲೆಗೂ ಟ್ರೀಟ್ಮೆಂಟ್ನ ಜೊತೆಗೆ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಕಾಯಿಲೆಗಳಿಗೂ ಕೂಡ ಸೊ ಓನ್ಲಿ ಮೆಡಿಸಿನ್ಸ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಇರೋದಿಲ್ಲ, ಸೊ ಓನ್ಲಿ ಟ್ರೀಟ್ಮೆಂಟ್ ಅಷ್ಟೇ ಇಂಪಾರ್ಟೆಂಟ್ ಇರೋದಿಲ್ಲ. ಟ್ರೀಟ್ಮೆಂಟ್ ಅಥವಾ ಮೆಡಿಸಿನ್ಸ್ನ ಜೊತೆಗೆ ನಿಮ್ಮ ಎಫರ್ಟ್ ಕೂಡ, ನಿಮ್ಮ ಒಂದು ಸೆಲ್ಫ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಹಲವಾರು ಆರ್ಥರೈಟಿಸ್ ಬಗ್ಗೆ ಇಲ್ಲಿ ಮಾತಾಡಿದ್ವಿ. ಎಸ್ಪೆಷಲಿ ರುಮೈಟೆಡ್ ಆರ್ಥರೈಟಿಸ್, ಆ್ಯಂಕಲೋಜಿಂಗ್ ಸ್ಪಾಂಡಿಲೈಟಿಸ್, ಈ ಥರ ಒಂದು ಕಾಂಪ್ಲಿಕೇಟೆಡ್ ಇರುವಂಥ ಆರ್ಥರೈಟಿಸ್ ಅನ್ನೋದು ಕಾಣಿಸ್ಕೊಂಡಾಗ ನಿಮ್ಮ ಲೈಫ್ ಸ್ಟೈಲ್ ಅನ್ನೋದು ನೀವು ಚೇಂಜ್ ಮಾಡಿಕೊಳ್ಳೇಬೇಕಾಗತ್ತೆ. ಯಾಕಂದರೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡಾಗ ಸೊ ಮೆಡಿಸಿನ್ಸ್ ಇನ್ನೂ ಬೇಗ ನಿಮಗೆ ಈಸಿಲಿ ವರ್ಕೌಟ್ ಆಗುತ್ತೆ. ಅಲಾಂಗ್ ವಿತ್ ನಾವು ಕೊಡುವಂಥ ಹೋಮಿಯೋಪತಿ ಚಿಕಿತ್ಸೆ ಟ್ರೀಟ್ಮೆಂಟ್ನ ಜೊತೆಗೆ ನಾವು ಹೇಳುವಂಥ ಡಯಟ್ರಿ ಫಾಲೋಸ್ ಏನಿರುತ್ತೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಿರುತ್ತೆ, ರೆಗ್ಯುಲರ್ ಮಾಡುವಂಥ ಎಕ್ಸಸೈಸಸ್ ಏನಿರುತ್ತೆ, ಪ್ರತಿಯೊಂದು ಕೂಡ ನೀವು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಾ ಹೋದಾಗ ಹೆಲ್ದಿ ಡಯಟ್ ಮತ್ತು ಪೌಷ್ಟಿಕ ಆಹಾರನ ಸೇವನೆಯಿಂದನೂ ಕೂಡ ಬೋನ್ ಡೆನ್ಸಿಟಿ ಇಂಪ್ರೂವ್ ಮಾಡ್ಕೋಬೋದು, ಪೇಯ್ನ ಇಂಟೆನ್ಸಿಟಿ ಕಡಿಮೆ ಮಾಡ್ಕೋಬೋದು, ಬರುವಂಥ ಕಾಂಪ್ಲಿಕೇಶನ್ಸ್ಗಳನ್ನು ಬೇಗ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಹೆಲ್ಪ್ ಮಾಡ್ಬೋದು. ಮತ್ತೊಬ್ಬ ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಹೆಸರೇನು? ನನ್ನ ಹೆಸರು ಸುಮಲತಾ. ಸುಮಲತಾ ಅವರೇ, ಹೇಳಿ. ಲಕ್ಷ್ಮೇಶ್ವರ್ಲಿಂದ ಗದಗ ಹತ್ರ ಮಾತಾಡ್ತಾ ಇದ್ದೀನಿ. ಓಕೆ, ಗದಗ್ನಿಂದ ಹೇಳಿಮ್ಮ. ಮ್ಯಾಮ್, ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ಡಾಕ್ಟರ್ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರಾ. ಓಕೆ. ನನಗೆ ಕೂಡ ಇದೇ ಥರ ಸಮಸ್ಯೆ ಇದೆ ಮ್ಯಾಮ್. ಓಕೆ. ತುಂಬ ಎಲ್ಲ ಕಡೆ ತೋರಿಸಿದ್ದೀನಿ, ಕಡಿಮೆನೇ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಮ್ಯಾಮ್. ಓಕೆ, ನಮ್ಮ ಹೋಮಿಯೋಪತಿಯಲ್ಲಿ ನಿಮಗೆ ಸಂಬಂಧಪಟ್ಟಂಥ, ನಿಮಗೆ ಕಾಯಿಲೆಗೆ ಸಂಬಂಧಪಟ್ಟಂಥ ಹಲವಾರು ಸೂಕ್ತವಾದಂಥ ಚಿಕಿತ್ಸೆಗಳು ನಿಮಗೆ ಸಿಗ್ಬೋದು ಅನ್ನೋ ನಂಬಿಕೆನೂ ನನಗಿದೆ. ನೀವು ಡಾಕ್ಟರ್ ಹತ್ರನೇ ನೇರವಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಸುಮಲತಾ ಅವರೇ. ಓಕೆ ಮ್ಯಾಮ್. ಹಲೋ. ಹಲೋ. ಹಲೋ, ಹೇಳಮ್ಮ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ಮ್ಯಾಮ್, ನಂಗೆ ಕಾಲಿನ ಹೆಬ್ಬೆರಳು ಇದೆಲ್ಲ ಓಕೆ. ತುಂಬ ಜಾಸ್ತಿ ನೋವಿದೆ. ಓಕೆ. 5 ವರ್ಷದಿಂದ ಪ್ರಾಬ್ಲಮ್ ಇದೆ ನನಗೆ. ಎಲ್ಲ ಕಡೆ ಟ್ರೀಟ್ಮೆಂಟ್ ತೊಗೊಂಡು ಸಾಕಾಗಿದೆ ನನಗೆ. ಓಕೆ, ಓನ್ಲಿ ನಿಮಗೆ ಕಾಲಿನ ಬೆರಳುಗಳಲ್ಲಿ ಮಾತ್ರ ನೋವು ಕಾಣಿಸ್ಕೊಳ್ತಾ ಇದೆನಾ? ಇಲ್ಲ, ಇವಾಗ ಕಾಲು ಬೆರಳಿದೆ ಅಲ್ಲ, ಫಸ್ಟ್ ಹೆಬ್ಬೆರಳು ಶುರುವಾಗಿತ್ತು. ಓಕೆ. ಅದು ಆದ್ಮೇಲೆ ಇವಾಗ ಕಾಲು ಬೆರಳಿದೆ ಅಲ್ಲ, ಹೌದು, ಎಲ್ಲ ಕಡೆ ನೋವು ಶುರು ಆಗಿದೆ. ಇವಾಗ ನಡೆಯಕ್ಕೆ ತುಂಬ ತೊಂದರೆ ಆಗುತ್ತೆ ನನ್ಗೆ. ಆ ಭಾಗದಲ್ಲಿ ನಿಮಗೆ ಊತ ಅಥವಾ ಸ್ವೆಲ್ಲಿಂಗ್ ಏನಾದರೂ ಕಾಣಿಸ್ತಾ ಇದೆನಾ? ಹೌದು ಮೇಡಮ್. ಓಕೆ, ನಿಮಗೆ ವಯಸ್ಸು ಎಷ್ಟಮ್ಮ? ನೀವು ಏನು ಕೆಲಸ ಮಾಡ್ತೀರಾ ಅಥವಾ ಹೌಸ್ ವೈಫ್ ಇರೋದಾ, ಯಾವ ಥರ? 35 ವರ್ಷ ನನಗೆ. ಓಕೆ ಅಮ್ಮ. ಸೊ ಅಂದ್ರೆ ವೇಟ್ ನಂಗೆ ಜಾಸ್ತಿ ಇದೆ ಮ್ಯಾಮ್. ನನಗೆ ವೇಟ್ ಕಡಿಮೆ ಮಾಡಕ್ಕೆ ಹೇಳಿದಾರ. ವಾಕಿಂಗು, ಯೋಗ ಎಲ್ಲ ಮಾಡ್ತಾ ಇದ್ದೀನಿ ಮ್ಯಾಮ್. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಟೆಸ್ಟ್ಗಳು ಕೂಡ ಇರುತ್ತೆ ಅಮ್ಮ. ಯೂರಿಕ್ ಆ್ಯಸಿಡ್ ಟೆಸ್ಟ್ ಏನಾದರೂ ಮಾಡಿಸಿದ್ದೀರಾ ನೀವು? ಹೌದು ಮ್ಯಾಮ್, ಮಾಡಿಸಿದ್ದೀನಿ. ಏನಂತ ಹೇಳಿದ್ದಾರೆ ಡಾಕ್ಟರ್ ನಿಮಗೆ? ಅದು ಜಾಸ್ತಿ ಇದೆ ಅಂತ ಹೇಳಿದಾರ ಮೇಡಮ್. ಓಕೆ, ಸೊ ನೋಡಿ ಅಮ್ಮ, ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಇದೆ ರಕ್ತದ ಅಂಶದಲ್ಲಿ ಅಂದರೆ ಅದಕ್ಕೆ ನಾವು ಗೌಟ್ ಅಥವಾ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಖಂಡಿತ ಗೌಟಿ ಆರ್ಥರೈಟಿಸ್ ಕಾಣಿಸ್ಕೊಳ್ಳೋದಕ್ಕೆ ಪ್ರಮುಖ ಕಾರಣವೇ ಒಂದು ಒಬೆಸಿಟಿ ಅಂತ ಹೇಳ್ತೀವಿ. ಎರಡನೇದು ನಾವು ನಿಂತ್ಕೊಂಡು ಮಾಡುವಂಥ ಕೆಲಸ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಮೂರನೇದಾಗಿ ತುಂಬ ಜಾಸ್ತಿ ನಾನ್ ವೆಜ್ ಯಾರು ಯೂಸ್ ಮಾಡ್ತಾರೆ ಅಥವಾ ರೆಡ್ ಮೀಟ್ ಅಂತ ಏನು ಹೇಳ್ತೀವಿ, ಯಾರು ಬಳಸ್ತಾರೆ ಅಂಥವರಲ್ಲಿ ನಾವು ಇದನ್ನು ಜಾಸ್ತಿ ಕಾಣ್ಬೋದು.
ಈಗ ನಿಮಗೆ ಎಫೆಕ್ಟ್ ಆಗಿರುವಂಥದ್ದು ಒಂದು ತೂಕದಿಂದ ಅಂತ ಹೇಳ್ಬೋದು. ನೀವು ಯಾವುದೇ ಒಂದು ಮೆಡಿಸಿನ್ಸ್ ಉಪಯೋಗಿಸ್ತಾ ಇದ್ರು ನಿಮಗೆ ಬೆರಳಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ನೋವು ಕಮ್ಮಿ ಆಗೋದಕ್ಕೆ ನೀವು ಟ್ರೀಟ್ಮೆಂಟ್ ಉಪಯೋಗಿಸ್ತಾ ಇದ್ದೀರಾ. ಬಟ್ ಇಲ್ಲಿ ನಿಮಗೆ ಟ್ರೀಟ್ಮೆಂಟ್ ಬೇಕಾಗಿರುವಂಥದ್ದು ನಿಮಗೆ ರಕ್ತದಲ್ಲಿ ಹೆಚ್ಚಾಗಿರುವಂಥ ಯೂರಿಕ್ ಆ್ಯಸಿಡ್ ಲೆವೆಲ್ ನಾರ್ಮಲ್ ಮಾಡ್ಕೊಳ್ಳೋದು ಮೊದಲು ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ನಿಮಗೆ ತೂಕ ಏನು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಆ ತೂಕ ಖಂಡಿತ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ತೂಕ ಕಡಿಮೆ ಆಗಬೇಕು ಅಂತ ಹೇಳೋದಾದರೆ ಕಂಪ್ಲೀಟ್ಲಿ ಸ್ಟ್ರಿಕ್ಟ್ ಡಯಟ್ ಮಾಡೋದಾಗಲಿ ಊಟ ಬಿಡೋದಾಗಲಿ ಅಂತಲ್ಲ, ನಿಮ್ಮ ಫುಡ್ಡಲ್ಲಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅನ್ನೋದು ಮೇಂಟೈನ್ ಮಾಡಿ. ಅದರ ಜೊತೆಗೆ ಹೋಮಿಯೋಪತಿ ಟ್ರೀಟ್ಮೆಂಟನ್ನು ನೀವು ಬಳಸೋದ್ರಿಂದ ಓನ್ಲಿ ನಾವು ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ನಾರ್ಮಲ್ ಮಾಡೋದಕ್ಕೆ ಅಂತ ಅಷ್ಟೇ ಅಲ್ಲ, ಒಬೇಸಿಟಿಗೂ ಕೂಡ ಟ್ರೀಟ್ಮೆಂಟ್ ಇರುತ್ತೆ. ಬಟ್ ಒಬೇಸಿಟಿಗೆ ಟ್ರೀಟ್ಮೆಂಟ್ ನಾವು ಕೊಡೋದ್ರಿಂದ ಅದರ ಜೊತೆಗೆ ನೀವು ಕೂಡ ಕರೆಕ್ಟಾಗಿ ಫಾಲೋಅಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗೌಟಿ ಆರ್ಥರೈಟಿಸ್ ನೋವು ತುಂಬ ಸಿವಿಯರ್ ಇರುತ್ತೆ, ತುಂಬ ಸ್ಟಿಫ್ನೆಸ್ ಇರುತ್ತೆ, ನಡೆಯೋದಕ್ಕೆ ಕಷ್ಟ ಆಗುತ್ತೆ. ಒಂಚೂರು ಸ್ವಲ್ಪ ನೀವು ಜಾಸ್ತಿ ನಿಂತ್ಕೊಂಡ್ರೆ ತುಂಬ ಪೇನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪೇನ್ ಅಲ್ಲಿಂದ ಬೇರೆ ಕಡೆನೂ ಹಂತ ಹಂತವಾಗಿ ಶಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಷಯದಲ್ಲಿ ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ಇದಕ್ಕೆ ಶಾಶ್ವತ ಪರಿಹಾರ ಇದೆ. ಸೊ ಇಲ್ಲಿ ನಾವು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅನ್ನೋದು ಬಳಸ್ತಾ ಇದ್ದೀವಿ. ಸೊ ಈ ಥರದ ಮೆಡಿಸಿನ್ಸ್ನ ಮುಖಾಂತರ ನಾವು ಓನ್ಲಿ ನಿಮಗೆ ಪೇನನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ಅಷ್ಟೇ ಅಲ್ಲ, ನಿಮ್ಮ ತೂಕ ಕಂಟ್ರೋಲ್ ಆಗೋದಕ್ಕೆ, ನಿಮ್ಮ ಬೋನ್ ಡೆನ್ಸಿಟಿ ಹೆಚ್ಚಾಗೋದಕ್ಕೆ, ನಿಮ್ಮ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ನಾರ್ಮಲ್ ಆಗೋದಕ್ಕೆ, ಸ್ಟ್ರೆಂಥನ್ ಬರೋದಕ್ಕೆ, ನೋವು ಸ್ಟ್ರೆಂಥನ್ ಬರೋದಕ್ಕೆ, ಪ್ರತಿಯೊಂದಕ್ಕೂ ನಾವು ಇಲ್ಲಿ ಮೆಡಿಸಿನ್ಸ್ ಕೊಡ್ತೀವಿ. ಅದಕ್ಕೆ ತಕ್ಕಂತೆ ನೀವು ಕೂಡ ಹೆಲ್ದಿ ಡಯಟನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಆ ಥರ ಫಾಲೋಅಪ್ ಮಾಡ್ತಾ ಹೋಗಿ. ಸೊ ಖಂಡಿತ ನಾವು ಶಾಶ್ವತ ಪರಿಹಾರ ಕೊಡೋದಕ್ಕೂ ಹೆಲ್ಪ್ ಮಾಡ್ತೀವಿ. ಅದರಿಂದ ಮುಂದೆ ಬರುವಂಥ ಕಾಂಪ್ಲಿಕೇಶನ್ಸ್ಗಳನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾವಿಲ್ಲಿ ಸೊಲ್ಯೂಷನ್ ಅನ್ನೋದು ಕೊಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸುಮಲತಾ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಸರಿ ಡಾಕ್ಟ್ರೇ, ಸಾಮಾನ್ಯವಾಗಿ ಈ ಸಂಧಿವಾತ ಬಂದ ತಕ್ಷಣ ಈ ಮೂಳೆ ಪ್ರಾಬ್ಲಮ್, ಜಾಯಿಂಟ್ಸ್ ಪ್ರಾಬ್ಲಮ್ ಅಂತ ಹೇಳಿದ್ರಿ. ವಯಸ್ಸಾದವರು ಅಥವಾ ಸರ್ವೇ ಸಾಮಾನ್ಯವಾಗಿ ಈ ಕಾಯಿಲೆಯ ತೀವ್ರತೆ ಕಂಡ ಮೇಲೂ ಕೂಡ ಈ ಸರ್ಜರಿ ಒಳಗಾಗೋದಕ್ಕೆ ಭಯ ಪಡ್ತಾರೆ. ಈ ಸರ್ಜರಿ ಅಂದರೆ ಯಾರಿಗೆ ತಾನೇ ಭಯ ಇರಲ್ಲ, ಸಾಮಾನ್ಯವಾಗಿ ಎಲ್ಲರಲ್ಲೂ ಭಯ ಇರುತ್ತೆ. ಆದರೆ ಈ ನಮ್ಮ ಹೋಮಿಯೋಪತಿಯಲ್ಲಿ ಈ ಚಿಕಿತ್ಸೆ ಎಷ್ಟು ವಿಭಿನ್ನವಾಗಿದೆ. ಅಂಥ ಸರ್ಜರಿಗಳನ್ನೇನಾದರೂ ಪೋಸ್ಟ್ಪೋನ್ ಮಾಡ್ಬೋದಾ? ಮುಂಚಿತವಾಗಿಯೇ ಒಬ್ಬ ಕಾಯಿಲೆ ಇರುವಂಥ ವ್ಯಕ್ತಿ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಈ ಸರ್ಜರಿ ಅನ್ನೋದನ್ನು ಪೋಸ್ಟ್ಪೋನ್ ಮಾಡಬಹುದು? ಖಂಡಿತ. ಸೊ ಪ್ರತಿಯೊಂದು ಕಾಯಿಲೆನಲ್ಲಿ ಸ್ಟೇಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸ್ಟೇಜ್ ಮೀರಿ ಹೋಗಾದ್ಮೇಲೆ ಟ್ರೀಟ್ಮೆಂಟ್ ಅನ್ನೋದು ನಾವು ಹೋದಾಗ ಯಾವುದೇ ಒಂದು ಟ್ರೀಟ್ಮೆಂಟ್ ಆಗಲಿ ಸರ್ಜರಿ ಆಗಲಿ ಕೂಡ ಅದನ್ನು ಕೂಡ ಯೂಸ್ ಆಗೋದಿಲ್ಲ. ಸೊ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಹೇಳ್ತಾ ಬರ್ತೀವಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಲಕ್ಷಣಗಳನ್ನೋದು ತೋರಿಸ್ತಾ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಡಿಫಿಕಲ್ಟೀಸ್ ಅನ್ನೋದು ಕೂಡ ನೀವು ಫೇಸ್ ಮಾಡ್ತಾ ಇರ್ತೀರಾ. ಪೇನ್ಸಲ್ಲೂ ಕೂಡ ಟೈಪ್ಸ್ ಇರುತ್ತೆ. ಒಂದು ಅಕ್ಯೂಟ್ ಪೇನ್ ಅಂತೀವಿ, ಇನ್ನೊಂದು ಕ್ರಾನಿಕ್ ಪೇನ್ ಅಂತ ಹೇಳ್ತೀವಿ. ಈಗ ನಿನ್ನೆಯಿಂದ ಕಾಣಿಸ್ಕೊಳ್ತಿರುವಂಥ ನೋವಿಗೆ ನಾವು ಆರ್ಥರೈಟಿಸ್ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಲೈಫಲ್ಲಿ ಎಲ್ರಿಗೂ ಒಂದ್ಸಲನಾದರೂ ನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಈಗ ಜಾಸ್ತಿ ನಾನು ಕೂತ್ಕೊಂಡಾಗಿರ್ಬೋದು, ಅಥವಾ ನಾನು ಜಾಸ್ತಿ ಟ್ರಾವೆಲ್ ಮಾಡಿದ್ದೀನಿ ಅಂತ ಇರ್ಬೋದು. ಸೊ ಆ ಒಂದು ದಿನದಲ್ಲಿ ನನಗೆ ಕತ್ತು ನೋವು ಕಾಣಿಸ್ಕೊಳ್ಬೋದು, ಅಥವಾ ನನಗೆ ಭುಜ ನೋವು ಕಾಣಿಸ್ಕೊಳ್ಬೋದು. ಸೊ ಅದಕ್ಕಂತೆಲ್ಲ ನಾವು ಆರ್ಥರೈಟಿಸ್ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ನಿಮಗೆ 3 ಮಂತ್ಸ್ ಆದರೂ, 6 ಮಂತ್ ಆದರೂ, 6 ಇಯರ್ಸ್ ಆದರೂ ಸಿವಿಯರಿಟಿ ಅನ್ನೋದು ಬೆಳೀತಾನೆ ಇದೆ, ನೋವು ಅನ್ನೋದು ಕಾಣಿಸ್ಕೊಳ್ತಾ ಇದೆ, ಕಾಂಪ್ಲಿಕೇಶನ್ಸ್ ಅನ್ನೋದು ಕಾಣಿಸ್ಕೊಳ್ತಾ ಇದ್ರೂ ಕೂಡ ಓನ್ಲಿ ಸ್ಪ್ರೇಗಳನ್ನು ಬಳಸೋದು, ಮಾತ್ರೆಗಳನ್ನು ತಿನ್ನೋದು ಅಥವಾ ಸರ್ಜರಿಗೆ ಮೊರೆ ಹೋಗೋದ್ರಿಂದ ಯಾವುದೇ ರೀತಿ ಶಾಶ್ವತ ಪರಿಹಾರ ಸಿಗೋದಿಲ್ಲ. ಸ್ಟಾರ್ಟಿಂಗ್ ಸ್ಟೇಜಲ್ಲಿನೇ ನಿಮಗೆ ಈ ಥರ ಲಕ್ಷಣಗಳನ್ನೋದು ಕಾಣಿಸ್ಕೊಳ್ತಾ ಇದೆ ಅಂದಮೇಲೆ ಸೊ ಹೋಮಿಯೋಪತಿ ಟ್ರೀಟ್ಮೆಂಟ್ ಮುಖಾಂತರ ಇದಕ್ಕೆ ಸಂಪೂರ್ಣವಾಗಿ ಪರಿಹಾರ ಖಂಡಿತ ಪಡ್ಕೋಬೋದು. ಯಾಕಂದರೆ ಹೋಮಿಯೋಪತಿನಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನೋದು ಯಾವ ಥರ ಕೊಡ್ತೀವಿ ಅಂದರೆ, ಅದು ಯಾವುದೇ ಥರದ ಸಂಧಿವಾತದ ಸಮಸ್ಯೆ ಇರ್ಬೋದು, ಯಾವುದೇ ಥರದ ಆರ್ಥರೈಟಿಸ್ ಇರ್ಬೋದು, ಬರೀ ಮೇಲೆ ಕಾಣಿಸ್ಕೊಳ್ತಾ ಇರುವಂಥ ನಾವು ಪೇನನ್ನು ಅವಾಯ್ಡ್ ಆಗೋದಕ್ಕೆ, ಪೇನನ್ನು ಕಮ್ಮಿ ಮಾಡೋದಕ್ಕೆ ನಾವಿಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಇಲ್ಲ. ಸೊ ಆ ನೋವು ಅನ್ನೋದು ಯಾಕೆ ಬಂದಿದೆ, ಆ ಆರ್ಥರೈಟಿಸ್ ಕಾಣಿಸ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಏನು, ಸೊ ಕಾರಣ ಅನ್ನೋದು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿಬಿಟ್ಟು ಆ ಕಾರಣಕ್ಕೆ, ಮೂಲ ಕಾರಣಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಹೋದರೆ ಹಂತ ಹಂತವಾಗಿ ಕಾಯಿಲೆಗಳನ್ನು ಕಡಿಮೆನೂ ಕೂಡ ಮಾಡ್ಬೋದು. ಸರ್ಜರಿಗೆ ಹೋದ್ಮೇಲೆ ಏನಾಗುತ್ತೆ, ಇವಾಗ ನಮ್ಮ ಹತ್ರನೂ ಕೂಡ ಎಷ್ಟೋ ಜನರು ಪೇಷಂಟ್ಸ್ ಬಂದಾಗ ಸರ್ಜರಿ ಮಾಡಿಸ್ಕೊಂಡೇ ಬಂದಿರ್ತಾರೆ. ಬಟ್ ಸರ್ಜರಿ ಮಾಡ್ಕೊಂಡು ಆದ್ಮೇಲೂ ಕೂಡ ಪೇನ್ನ ಸಿವಿಯರಿಟಿ ಜಾಸ್ತಿ ಆಗುತ್ತೆ. ಮುಂಚೆದಷ್ಟು ಈಸಿಲಿ ಮೂಮೆಂಟ್ಸ್ ಕೂಡ ಮಾಡೋದಕ್ಕಾಗೋದಿಲ್ಲ, ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಸೊ ಆ ಕಾರಣಕ್ಕಾಗಿಯೇ ಮತ್ತೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನೋದು ಬಳಸ್ತಾ ಇರ್ತಾರೆ. ಸೊ ಹೋಮಿಯೋಪತಿ ಟ್ರೀಟ್ಮೆಂಟಿಂದ ನಾವು ಮೂಲ ಕಾರಣನ ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿ, ಸೊ ಹಂತ ಹಂತವಾಗಿ ನೋವಿನ ಇಂಟೆನ್ಸಿಟಿ ಕಡಿಮೆ ಮಾಡಿ ಕಾಂಪ್ಲಿಕೇಶನ್ಸನ್ನು ಬರದೇ ಇರೋ ಹಾಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಡಾಕ್ಟರ್, ಆರ್ಥರೈಟಿಸ್ ಬಗ್ಗೆ, ಸಂಧಿವಾತದ ಬಗ್ಗೆ ಹಲವಾರು ವಿಚಾರಗಳನ್ನು ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಿ. ಡಾಕ್ಟರ್ ಸ್ವಪ್ನಾಲಿ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ,
ನಮ್ಮ ಹೋಮಿಯೋಪತಿಯಲ್ಲಿ ನಿಮಗೆ ಸಿಗುವ ಸರಿಯಾದ ಚಿಕಿತ್ಸಾ ಕ್ರಮಗಳನ್ನು ನಮ್ಮ ಹೋಮಿಯೋಪತಿ ದೇಶಾದ್ಯಂತ 50ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದ್ದು ಜನರ ಆರೋಗ್ಯ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಪಡೆದಂಥ ಲಕ್ಷಾಂತರ ಜನರು ಧನಾತ್ಮಕವಾದಂಥ ಪ್ರತಿಕ್ರಿಯೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ತಮಗೆ ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ದರೂ ನಮ್ಮ ಹೋಮಿಯೋಪತಿಯನ್ನು ಸಂಪರ್ಕಿಸಿ ಮತ್ತು ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ಈ TV ಪರದೆಯಲ್ಲಿ ಕಾಣಿಸ್ತಿರುವ ಸಂಖ್ಯೆಗೆ ಕರೆ ಮಾಡಿ ಇಲ್ಲಿರುವಂಥ ನುರಿತ ವೈದ್ಯರೊಂದಿಗೆ ಮಾತನಾಡಿ ಚಿಕಿತ್ಸೆಯನ್ನು ಪಡೆದುಕೊಂಡು ಗುಣಮುಖರಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.